ಸಮದೋಷ ಸಮಗ್ನಿಶ್ಚ ಸಮಧಾತುಮಲಕ್ರಿಯಾ ಪ್ರಸನ್ನಾತ್ಮ ಮನೋ ಇಂದ್ರಿಯ ಸ್ವಸ್ಥ ಇತ್ಯಾಭಿಧೀಯತೆ. 19 ಮಕ್ಕಳಿಂದ ಶುರುವಾಗಿದ್ದಂಥ ಈ ಸಂರಕ್ಷಾ ಕೇಂದ್ರ ಇವತ್ತು ಪ್ರಸ್ತುತ 425ಕ್ಕೂ ಮೇಲ್ಪಟ್ಟು ಪೇಷಂಟ್ಸು ನಮ್ಮೊಂದಿಗಿದ್ದಾರೆ. ಇಡೀ ಭಾರತದಲ್ಲೇ ಒಂದು ಸ್ಟ್ಯಾಂಡ್ ಅಲೋನ್ ಥ್ಯಾಲಿಸೀಮಿಯಾ ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಥಲಸೇಮಿಯಾ ಕಾಯಿಲೆಗೆ ನೀವು ಚಿಕಿತ್ಸೆ ಅಂತ ನೀಡ್ತೀರಿ ಅಲ್ಲ, ಅದು ಬರೀ ಪ್ಯಾಟಿ ಬದಿ ಮಕ್ಕಳಿಗೆ ಮಾತ್ರ ತಲುಪುತ್ತಾ ಇಲ್ಲ ಹಳ್ಳಿ ಬದಿಯವರಿಗೂ ತಲುಪುತ್ತಾ? ಪೇಟೆಯವ್ರಿಗೂ ಸಿಗ್ತಾ ಇದೆ, ಹಳ್ಳಿಯವ್ರಿಗೂ ಸಿಗ್ತಾ ಇದೆ. ಥಲಸೇಮಿಯಾಗೆ ಸಂರಕ್ಷಾ ಅಂತ ಶೀರ್ಷಿಕೆ ಕೊಡೋದಕ್ಕೆ ಅಥವಾ ನೇಮಕ ಮಾಡೋದಕ್ಕೆ ಕಾರಣ ಏನು ಅಂತ ಸ್ವಲ್ಪ ತಿಳಿಸ್ತೀರಾ? ಎಷ್ಟೋ ಜನ ಈ ಥ್ಯಾಲಿಸೀಮಿಯಾ ಪೇಷಂಟ್ಸ್ನವರು ಬೇರೆ ಕಡೆ ಎಲ್ಲೋ ಹಲವಾರು ಕಾರಣಗಳಿಂದ ಎಲ್ಲರೂ ಬೇರೆ ಕಡೆ ಹೋದ್ರು ವಾಪಸ್ ನಮ್ಮ ಹತ್ರನೇ ಬಂದು ಇಲ್ಲ ನಮ್ಗೆ ಇಲ್ಲೇ ಇಷ್ಟ, ನಾವ್ ಇಲ್ಲೇ ಬರ್ತೀವಿ, ಇದೊಂಥರ ನಮ್ಗೆ ನಮ್ಮ ಮನೆ ಥರ ಅಂತ ಅನ್ಸಿದೆ, ನಮ್ಗಿದು ಬೇರೆ ತರ ಅನ್ಸೇ ಇಲ್ಲ ಅಂತ ಹೇಳಿ ಇದುವರೆಗೂ ನಮ್ ಜೊತೆನೆ ಇದ್ದಾರೆ. ಥಲಸೇಮಿಯಾ ಕಾಯಿಲೆಗೆ ಒಳಗಾದ ಮಕ್ಕಳಿಗೆ ಸ್ಫೂರ್ತಿ ಮತ್ತೆ ಧೈರ್ಯ ತುಂಬುವ ಒಂದೆರಡು ಕಿವಿಮಾತು. ಇದೇನ್ ಗುರ್ತಿಸುತ್ತೆ ಅಂದ್ರೆ ಸಮಾಜದಲ್ಲಿ ರಾಷ್ಟ್ರೋತ್ಥಾನಕ್ಕೆ ಇರೋಂಥ ಒಂದು ಟ್ರಸ್ಟ್. ಆಸ್ಪತ್ರೆಯನ್ನ ನಿರ್ಮಿಸೋತಿಗೆ ಇಲ್ಲ ನಿರ್ಮಿಸಿ ಆದ್ಮೇಲೆ ಎಂತೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಿದ್ರಿ? ನೀವೆಲ್ಲ ಟೂರ್ ಹಾಸ್ಪಿಟಲ್ ನೋಡಿದಿರ ಅಲ್ವಾ? ಅಲ್ಲಿ ಒಂದು ಬೋರ್ಡ್ ನೋಡಿದ್ರ ಸರ್ವೇ ಸಂತು ನಿರಾಮಯ ಅಂತ. ಸರ್ವೇ ಸಂತು ನಿರಾಮಯ ಅಂದ್ರೆ ಲೆಟ್ ಎವ್ರಿವನ್ ಬಿ ಫ್ರೀ ಫ್ರಮ್ ಡಿಸೀಸ್. ಜಿಲ್ಲೆಗೊಂದು ಶಾಲೆ ಅನ್ನುವಂಥದ್ದು ನಾವು ಕೇಳಿದೀವಿ, ಹಾಗೆ ಜಿಲ್ಲೆಗೊಂದು ಆಸ್ಪತ್ರೆ ಮಾಡುವ ಯೋಜನೆ ಏನಾದ್ರು ಇದೆಯಾ? ಈ ಯೋಗದ ಹೆಲ್ಪ್ ಇಂದ ನಮ್ಗೆ ನಾರ್ಮಲ್ ಡೆಲಿವರಿ ರೇಟು ತುಂಬಾನೇ ಹೆಚ್ಚಿದೆ. ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕಿಂತ ನಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿನೇ ಜಾಸ್ತಿ ಆಗೋದು. ನಮಸ್ತೆ. ಸಮದೋಷ ಸಮಗ್ನಿಶ್ಚ ಸಮಧಾತುಮಲಕ್ರಿಯಾ ಪ್ರಸನ್ನಾತ್ಮ ಮನೋ ಇಂದ್ರಿಯ ಸ್ವಸ್ಥ ಇತ್ಯಾಭಿಧೀಯತೆ. ಇದರ ಅರ್ಥ, ಯಾರ ದೋಷಗಳು ಅಗ್ನಿ, ಧಾತು ಮತ್ತು ಮಲಕಗಳು ಸಮತೋಲಿತ ಸ್ಥಿತಿಯಲ್ಲಿವೆಯೋ ಹಾಗೂ ಯಾರ ಆತ್ಮ, ಮನಸ್ಸು ಮತ್ತು ಇಂದ್ರಿಯಗಳು ಆಹ್ಲಾದಕರ ಸ್ಥಿತಿಯಲ್ಲಿವೆಯೋ ಅವರನ್ನು ಆರೋಗ್ಯವಂತರೆಂದು ಪರಿಗಣಿಸಲಾಗುತ್ತದೆ. ಆರೋಗ್ಯ ರಾಷ್ಟ್ರೋತ್ಥಾನ ಪರಿಷತ್ತರ ಒಂದು ಪ್ರಮುಖ ಪ್ರಕಲ್ಪವಾಗಿದೆ. ರಾಷ್ಟ್ರೋತ್ಥಾನ ಪರಿಷತ್ತಿನ 60ನೆಯ ಸೇವಾ ಸಂಭ್ರಮದ ಸಂದರ್ಭದಲ್ಲಿ ನಮ್ಮೊಂದಿಗೆ ಅನೇಕ ಗಣ್ಯರು, ಸ್ವಯಂ ಸೇವಕರು ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಅವರ ಅನುಭವ, ಪ್ರೇರಣೆ ಹಾಗೂ ಸೇವಾ ಮನೋಭಾವವನ್ನು ಹಂಚಿಕೊಳ್ಳಲು ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಂದಿಗೆ ಡಾಕ್ಟರ್ ಶೈಲಾ HN ರವರು ಉಪಸ್ಥಿತರಿದ್ದಾರೆ. ಅವರು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಿದ್ದು ಪ್ರಸ್ತುತ ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಿಮಗೆ ಸ್ವಾಗತಗಳು ದೀದಿ. ನಮಸ್ಕಾರ. ಮಾತಾಜಿ, ರಕ್ತದಾನವೇ ಇರಲಿ ಇಲ್ಲ ಥಲಸೇಮಿಯಾ ಕಾಯಿಲೆಗೆ ಚಿಕಿತ್ಸೆ ನೀಡುವ ಯೋಜನೆ ಇರಲಿ, ಅದರ ಹಿಂದಿನ ಉದ್ದೇಶ ಎಂತ ಒಂಚೂರು ಹೇಳುಕತ್ತಾ? ಖಂಡಿತ. ಸೊ ಸಂರಕ್ಷಾ ಬಗ್ಗೆ ನೀವು ಈಗ ಪ್ರಶ್ನೆ ಕೇಳಿದ್ದೀರಾ. ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ. ಸಂರಕ್ಷಾ ಅಂದ್ರೆ ಏನು, ಸಂರಕ್ಷಾ ಯಾಕೆ ಶುರುವಾಯಿತು, ಹೆಂಗೆ ಶುರುವಾಯಿತು ಅನ್ನೋದಕ್ಕೆ. ಅದು ನಿಮ್ಮ ಪ್ರಶ್ನೆಗೆ ಕೂಡ ಇದರಲ್ಲೇ ಉತ್ತರ ಕೂಡ ಅಡಗಿದೆ. ಸೊ ಸಂರಕ್ಷಾ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಸೇವಾ ಅಂಗ. 2013ರಲ್ಲಿ ಶುರುವಾಗಿದ್ದಂಥ ಆಗಸ್ಟ್ 19ನೇ ತಾರೀಕು 19 ಮಕ್ಕಳಿಂದ ಶುರುವಾಗಿದ್ದಂಥ ಈ ಸಂರಕ್ಷಾ ಕೇಂದ್ರ ಇವತ್ತು ಪ್ರಸ್ತುತ 425ಕ್ಕೂ ಮೇಲ್ಪಟ್ಟು ಅಷ್ಟು ಪೇಷಂಟ್ಸು ನಮ್ಮೊಂದಿಗಿದ್ದಾರೆ. ಇದು ಇಡೀ ಭಾರತದಲ್ಲೇ ಒಂದು ಸ್ಟ್ಯಾಂಡ್ ಅಲೋನ್ ಥ್ಯಾಲಿಸೀಮಿಯಾ ಸೆಂಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಲ್ಲಿ ನಮಗೆ ಬರುವಂಥ ಪೇಷಂಟ್ಸು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ನೇಬರಿಂಗ್ ಸ್ಟೇಟ್ಸ್ ಆದ ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮತ್ತು ದೂರ ಪ್ರದೇಶದಂಥ ಒರಿಸ್ಸಾ, ವೆಸ್ಟ್ ಬೆಂಗಾಲಿಂದ ಕೂಡ ನಮಗೆ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ಇಡೀ ಭಾರತದಲ್ಲೇ ಇದು ಒಂದು, ಬೇರೆ ಎಲ್ಲ ಕಡೆನೂ ಥ್ಯಾಲಸೀಮಿಯಾಗೆ ಚಿಕಿತ್ಸೆ ಕೊಡ್ತಾರೆ, ಬೇರೆ ಬೇರೆ ಆಸ್ಪತ್ರೆನಲ್ಲಿದೆ ಅಥವಾ ಬೇರೆ ಬೇರೆ ಮೆಡಿಕಲ್ ಕಾಲೇಜಸಲ್ಲಿ ಇರ್ಬೋದು, ಅದಕ್ಕೂ ಕೂಡ ಚಿಕಿತ್ಸೆ ನಡೀತಾ ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಮಾಡುವಂಥದ್ದು ಒಂದು ಸ್ಟ್ಯಾಂಡ್ ಅಲೋನ್ ಥ್ಯಾಲಿಸೀಮಿಯಾ ಸೆಂಟರ್ ತುಂಬ ವಿಶಿಷ್ಟವಾದದ್ದು ಅಂತಲೇ ಹೇಳ್ಬೋದು. ಪ್ರಶ್ನೆ ಒಂದು ಉತ್ತರ ಸಿಗ್ತಾ, ಯಾಕೆ ಮತ್ತೆ ನಾವು ಸಂರಕ್ಷಾನ ಥ್ಯಾಲಿಸೀಮಿಯಾನೇ ಆರಿಸ್ಕೊಂಡ್ವಿ ಅಂತ ಕೇಳಿದಾಗ, ಮುಂಚೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಬರ್ತಾ ಇದ್ರು ಏನು ಬ್ಲಡ್ ಇಸ್ಕೊಂಡು ಹೋಗೋಕ್ಕೆ. ನಮ್ಮ ಹತ್ರ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿಂದ ಬ್ಲಡ್ಡನ್ನು ಇಸ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ರು. ಸೊ ಆವಾಗ ಎಲ್ಲಿಂದ ಬರ್ತಿದ್ದಾರೆ, ಇದು ಯಾತಕ್ಕೋಸ್ಕರ ಬರ್ತಿದ್ದಾರೆ ಅಂತ ವಿಚಾರಿಸಿದಾಗ ಗೊತ್ತಾಯಿತು ಇದು ಒಂದು ಥ್ಯಾಲಸೀಮಿಯಾ ಅವ್ರಿಗೆ ಕಾಯಿಲೆ ಇದೆ ಅಂತ, ಮತ್ತು ಈ ಕಾಯಿಲೆಗೋಸ್ಕರ ಅವರು ಇಲ್ಲಿ ಬಂದು ಬ್ಲಡ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಆವಾಗ ಮನಸ್ಸಿನಲ್ಲಿ ಬಂದಿದ್ದು, ಹೆಂಗಿದ್ರು ನಾವು ರಾಷ್ಟ್ರೋತ್ಥಾನ ಕಡೆಯಿಂದ ಬ್ಲಡ್ ಕೊಡ್ತಾ ಇದ್ದೀವಿ ಅವ್ರಿಗೆ, ಹಾಗಾಗಿ ಈ ಸಂರಕ್ಷಾಗಿ ನಾವೇ ಯಾಕೆ
ಒಂದು ಉಚಿತವಾಗಿ ಚಿಕಿತ್ಸೆ ಮಾಡ್ಬೋದಲ್ವಾ ಅಂತ ಒಂದು ಯೋಚನೆ ಬಂದು ಆವಾಗಿಂದ ಶುರುವಾಗಿದ್ದಂಥ ಒಂದು ಪ್ರಕಲ್ಪ ಇದು. ಥಲಸೇಮಿಯಾಗೆ ಸಂರಕ್ಷಾ ಅಂತ ಶೀರ್ಷಿಕೆ ಕೊಡೋದಕ್ಕೆ ಅಥವಾ ನೇಮಕ ಮಾಡೋದಕ್ಕೆ ಕಾರಣ ಏನು ಅಂತ ಸ್ವಲ್ಪ ತಿಳಿಸ್ತೀರಾ? ಸಂರಕ್ಷಾ ಅಂದ್ರೆ ಗೊತ್ತಾ ನಿಮ್ಗೆ? ನಾನೇ ಒಂದು ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವಯಂ ರಕ್ಷಣೆ. ಅಂದ್ರೆ ಈ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ರಕ್ಷಣೆ ಕೊಡುವಂಥದ್ದು, ಒಂದು ಸನ್ಮಾರ್ಗದಲ್ಲಿ ರಕ್ಷಣೆ ಕೊಡುವಂಥದ್ದು, ಅದಕ್ಕೋಸ್ಕರ ಇದನ್ನ ಸಂರಕ್ಷಾ, ಒಂದು ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಸೆಕ್ಯೂರಿಟಿ, ಅದಕ್ಕೋಸ್ಕರ ಇದನ್ನ ಸಂರಕ್ಷಾ ಅಂತ ಕರೀತಾ ಇರೋದು. ಥಲಸೀಮಿಯಾ ರೋಗಿಗಳಿಗೆ ಅವರ ಮನಸ್ಸಿನ ಮೇಲೆ ಆಗುವ ಪ್ರಭಾವಗಳೇನು? ಯಾವುದೇ ಒಬ್ರಿಗೂ ನಿನ್ಗೇನೋ ಒಂದು ಕಾಯಿಲೆ ಇದೆ ಅಂದ್ರೆ ಆವಾಗ ಅದು ವಾಸಿಯಾಗುವಂಥ ಕಾಯಿಲೆ ಆದ್ರೂ ಕೂಡ ಎಷ್ಟು ಗಾಬರಿ ಆಗುತ್ತಲ್ವಾ. ಇದು ಸ್ಪೆಷಲಿ ನೀವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಹೆಂಗಿತ್ತು ಆ ಮೆಂಟಲ್ ಸ್ಟ್ರೆಸ್ಸು ಅದೆಲ್ಲ, ಈಗ ಯಾರಿಗೇ ಆದ್ರೂ ಸ್ಪೆಷಲಿ ಪೇರೆಂಟ್ಸ್ಗೆ ಅಥವಾ ಸ್ವಲ್ಪ ಬುದ್ಧಿ ತಿಳಿದ ಮೇಲೆ ಗೊತ್ತಾಗುವಂಥ ಒಂದು ಈ ಕಾಯಿಲೆ, ಅವ್ರ ಮನಸ್ಥಿತಿ ಹೆಂಗಿರ್ಬೋದು, ಅವ್ರು ಎಷ್ಟು ಡಿಪ್ರೆಷನ್ಗೆ ಹೋಗ್ಬೋದು, ಎಷ್ಟು ಒಂಥರ ತುಂಬ ಲೈಫ್ನಲ್ಲಿ ಇಂಟ್ರೆಸ್ಟ್ ಕಳ್ಕೊಬೋದು, ಇದೆಲ್ಲ ತುಂಬ ಮೆಂಟಲ್ ಸ್ಟ್ರೆಸ್ಸು ಮತ್ತು ಒಂದು ಡಿಪ್ರೆಷನ್ಗೆ ಹೋಗುವಂಥ ಇದು. ಥಲಸೇಮಿಯಾ ಪೀಡಿತ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಹೋದ್ರೆ ಏನಾಗಬಹುದು ಅಡಚಣೆಗಳು, ಅದರ ಬಗ್ಗೆ ಸ್ವಲ್ಪ? ಥ್ಯಾಲಿಸೀಮಿಯಾ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ಇದು ಒಂದು ಜೆನೆಟಿಕ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದರೆ ಇದು ಆನುವಂಶಿಕ ಕಾಯಿಲೆ. ಅದಕ್ಕೆ ಅದು ಪೇರೆಂಟ್ಸಿಂದ ಬರುವಂಥ ಒಂದು ಕಾಯಿಲೆ. ಇದು ನಮ್ಮ ಜೀವನ ಶೈಲಿನೇ ಏನು ಅದಕ್ಕೆ ಡಿಪೆಂಡೆಂಟ್ ಇಲ್ಲ, ಅಥವಾ ಬೇರೆ ಏನೋ ಬೇರೆ ಕಾರಣದಿಂದ ಬರೋದಲ್ಲ. ಇದು ಜೆನೆಟಿಕ್ ಆಗಿ ಆನುವಂಶಿಕವಾಗಿ ಬರುವಂಥ ಒಂದು ಕಾಯಿಲೆ. ಅದೊಂದು ಕ್ಯಾರಿಯರ್ ಆಗಿರ್ತಾರೆ ಬೋತ್ ದ ಪೇರೆಂಟ್ಸ್, ತಾಯಿ ಅಥವಾ ತಂದೆ ಇಬ್ಬರು ಕ್ಯಾರಿಯರ್ ಆಗಿ ಬರುವಂಥ ಒಂದು ಕಾಯಿಲೆ. ಸೊ ಇದ್ರಲ್ಲಿ ಮೇನ್ಲಿ ನಮ್ದ್ರಲ್ಲಿ ಒಂದು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಒಂದು ಹಿಮೋಗ್ಲೋಬಿನ್ನು ನಮ್ಮ ನಾರ್ಮಲ್ ಇದ್ರಲ್ಲಿ 120 ದಿವಸ ಇರುತ್ತೆ. ಆದರೆ ಇಲ್ಲಿ ಥ್ಯಾಲಸೀಮಿಯಾನಲ್ಲಿ ಏನಾಗುತ್ತೆ, ಬೇಗ ಬೇಗ ನಶಿಸ್ತಾ ಹೋಗುತ್ತೆ. ಸೊ ಆವಾಗ ನಮ್ಮದು ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಮತ್ತು ನಮ್ಗೆ ಹಿಮೋಗ್ಲೋಬಿನ್ ಏನಕ್ಕೆ ಬೇಕು ಅಂತಂದರೆ ಅದೇ ಒಂಥರ ಒಂದು ಜೀವ, ಇದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಅದೆಲ್ಲ ಬೇರೆ ಬೇರೆ ಥರದ್ದು ಎಲ್ಲ ಇದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ಗೆ ಇಂಪಾರ್ಟೆಂಟು. ಮತ್ತು ನಮ್ದೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವೋ ಅದಕ್ಕೆಲ್ಲ ಎಲ್ಲದಕ್ಕೂ ಬೇಕಾಗಿರೋವಂಥ ಒಂದು. ಸೊ ಹಾಗಾಗಿ ಇದು ಬೇಕೇ ಬೇಕಾಗಿರೋವಂಥದ್ದು. ಮತ್ತು ಬೇಗ ಬೇಗ ನಶಿಸಿ ಹೋಗೋ ಟೈಮ್ನಲ್ಲಿ ಏನಾಗುತ್ತೆ, ನಾವು ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕಾಗುತ್ತೆ. ಸದ್ಯದಲ್ಲಿ ಒಂದು ಟ್ರೀಟ್ಮೆಂಟ್ ಇರೋದು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು, ಇನ್ನೊಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಮತ್ತು ಇನ್ನೊಂದು ಒಂದು ಜೀನ್ ಥೆರಪಿ ಅಂತ ಇದೆ, ಅದು ಇನ್ನು ಮುಂದೆ ಬರಬೇಕಾಗಿರೋವಂಥದ್ದು. ಈ ಥ್ಯಾಲಸೀಮಿಯಾ ಪೀಡಿತರಿಗೆ ಅವ್ರಿಗೆ ಸರ್ವೈವಲ್ಗೆ ಬೇಕಾಗಿರೋದು ಮೇನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಂದೇನೆ ಈಗ. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡದೇ ಇದ್ದರೆ ಅವ್ರದ್ದು ಲೈಫ್ ಥ್ರೆಟ್ನಿಂಗ್ ಆಗಬಹುದು. ಆದ್ದರಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಲೇಬೇಕು. ಅದು ಅವ್ರದ್ದು HB ಲೆವೆಲ್ನ ಅವಲಂಬಿಸಿರುತ್ತೆ. ಕೆಲವರಿಗೆ 2 ವಾರಕ್ಕೊಮ್ಮೆ ಬೇಕಾಗುತ್ತೆ, ಕೆಲವರಿಗೆ 3 ವಾರಕ್ಕೊಮ್ಮೆ ಬೇಕಾಗುತ್ತೆ. ಆ ಥರ ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗಿರೋವಂಥ ಒಂದು ಸಂದರ್ಭ ಬರುತ್ತೆ. ಜೊತೆಗೆ ಏನಾಗುತ್ತೆ, ಅವ್ರಿಗೆ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಒಂದು ಫಸ್ಟು HB ಎಷ್ಟಿದೆ ಅಂತ ನೋಡಬೇಕು, ಬೇರೆ ಇನ್ಫೆಕ್ಷನ್ಸ್ ಆಗಬಾರ್ದು. ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ನಮ್ಮ ಬಾಡಿನಲ್ಲಿ ಲಿವರ್ ಮತ್ತು ಸ್ಪ್ಲೀನ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ಏನು ಪರಿಣಾಮ ಆಗ್ತಿದೆ, ಅಥವಾ ಅದರಿಂದ ಏನಾದ್ರು ದುಷ್ಪರಿಣಾಮ ಆಗ್ತಿದೆಯಾ. ಮತ್ತು ಪದೇ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ನಮ್ಮ ಬಾಡಿನಲ್ಲಿ ಐರನ್ ಕಂಟೆಂಟ್ ಅಂತ ಏನು ಹೇಳ್ತೀವಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಐರನ್ ಓವರ್ಲೋಡ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಅದು ಬೇರೆ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀಳ್ಬೋದು. ಅದರಿಂದ ಅವ್ರಿಗೆ ಒಂದು ಕೀಲೇಷನ್ ಅಂತ ಕೊಡಬೇಕಾಗುತ್ತೆ. ಇದು ಜೀವನ ಪರ್ಯಂತ ತಗೋಬೇಕಾಗಿರೋವಂಥ ಒಂದು ಮೆಡಿಸಿನ್ಸ್ ಇರುತ್ತೆ. ಆಮೇಲೆ ಇವ್ರಿಗೆ ಸ್ವಲ್ಪ ಕುಂಠಿತವಾಗಿರುತ್ತೆ, ಅವ್ರದ್ದು ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಅವ್ರದ್ದು ಸ್ಟೇಚರ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಈ ಥರದ್ದು ಹಲವಾರು ಸಮಸ್ಯೆಗಳಿರುತ್ತೆ. ಅದು ಮೇಲ್ ಆಗಿರ್ಬೋದು ಅಥವಾ ಫಿಮೇಲ್ ಆಗಿರ್ಬೋದು. ಸೊ ಇದೆಲ್ಲಾನು ಅವಲಂಬಿಸಿರುತ್ತೆ. ಇದಿಷ್ಟು ಒಂದು ಕಿರು ಪರಿಚಯ ಥ್ಯಾಲಸೀಮಿಯಾ ಬಗ್ಗೆ ಹೇಳಬೇಕು ಅಂದರೆ. ನಂದೊಂದು ಪ್ರಶ್ನೆ, ಈ ಥಲಸೀಮಿಯಾ ಹೇಗೆ ಬರುತ್ತೆ ಒಬ್ಬರಿಗೆ? ಇದು ಜೆನೆಟಿಕ್ ಆಗಿ ಬರುವಂಥದ್ದು. ಇದು ಆಗ್ಲೇ ಹೇಳ್ದಂಗೆ ಇದು ಒಂದು ಲೈಫ್ ಸ್ಟೈಲ್ನ ಅವಲಂಬಿಸಿರೋದಲ್ಲ, ಅಥವಾ ಬೇರೆ ದುಶ್ಚಟದಿಂದ ಬರುವಂಥದ್ದಲ್ಲ. ಇದು ಜೆನೆಟಿಕ್ ಆಗಿ ಆನುವಂಶಿಕವಾಗಿ ಬರುವಂಥ ಕಾಯಿಲೆ. ಈಗ ಅದಕ್ಕೋಸ್ಕರ ನಾವು ಪ್ರೀನೇಟಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಈಗ ಮನೆಯಲ್ಲಿ ಒಂದು ಮಗುಗೆ ಥ್ಯಾಲಸೀಮಿಯಾ ಇದೆ ಅಂತ ಗೊತ್ತಾದಾಗ ಒಂದು ಪ್ರೀನೇಟಲ್ ಕೌನ್ಸಿಲಿಂಗ್, ಪೇರೆಂಟಲ್ ಕೌನ್ಸಿಲಿಂಗ್ ಮಾಡಬೇಕು. ಪೇರೆಂಟಲ್ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಇವಾಗ ಏನಾಗ್ತಾ ಇದೆ, ಒಂದು ಅಡ್ವಾನ್ಸ್ಡ್ ಆಗಿ ಇದು ಥ್ಯಾಲಸೀಮಿಯಾ ಬರೋ ಚಾನ್ಸಸ್ ಇದೆಯಾ ಅಂತ. ಇವಾಗ ನೀವೆಲ್ಲ ಕೇಳಿರ್ಬೋದು, ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ ಒಂದು ಗರ್ಭಾವಸ್ಥೆಯಲ್ಲಿ. ಅದೇ ಥರ ಈಗೀಗ ಬರ್ತಾ ಇರೋವಂಥದ್ದು ಒಂದು ಪ್ರೀನೇಟಲ್
ಈ ಥರ ಸ್ಕ್ಯಾನ್ ಮಾಡಿ ಬರೋ ಚಾನ್ಸಸ್ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಸ್ಪೆಷಲಿ ಕೇರಳನಲ್ಲಿರೋ ವೈನಾಡ್ ಡಿಸ್ಟ್ರಿಕ್ಟಲ್ಲಿ ಮತ್ತು ಆ ಕಡೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲೆಲ್ಲ ತುಂಬ ಇದೆ ಥ್ಯಾಲಸೀಮಿಯಾ ಮತ್ತು ಸಿಕಲ್ ಸೆಲ್ ಅನೀಮಿಯಾ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದನ್ನು ಪೂರ್ತಿ ಎರಾಡಿಕೇಟ್ ಮಾಡಬೇಕು ಅಂತ ಒಂದು ಯೋಜನೆ ಕೈಗೊಂಡಿದೆ. ಸೊ ಹಾಗಾಗಿ ಥ್ಯಾಲಸೀಮಿಯಾ ಬರಲೇಬಾರ್ದು ಅನ್ನೋ ಒಂದು ಇದು ಇದೆ. ಕೌನ್ಸಿಲಿಂಗ್ ಮಾಡಿ ಮತ್ತೆ ಅದರದ್ದು ಇದೆಯಾ ಅಂತ ಒಂದು ಐಡೆಂಟಿಫಿಕೇಶನ್ಗೆ ಆ ಜೀನು. ತಲಸೇಮಿಯಾ ಕಾಯಿಲೆಗೆ ನೀವು ಚಿಕಿತ್ಸೆ ಅಂತ ನೀಡ್ತೀರಲ್ಲ, ಅದು ಬರೀ ಪ್ಯಾಟಿ ಬದಿ ಮಕ್ಕಳಿಗೆ ಮಾತ್ರ ತಲುಪುತ್ತಾ ಇಲ್ಲ ಹಳ್ಳಿ ಬದಿಯವರಿಗೂ ತಲುಪುತ್ತಾ? ಎಲ್ಲಾರ್ಗೂ ಸಿಗುತ್ತೆ ಇದು. ಇಲ್ಲಿ ಬರ್ತಾ ಇರೋದಂತೂ ನಮ್ಮ ರಾಜ್ಯದ್ದು ಬೆಂಗಳೂರಿನಲ್ಲೇ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿರೋ ಎಷ್ಟೊಂದು ಜನ ಹಳ್ಳಿಯಿಂದ ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಸೌಲಭ್ಯದಲ್ಲಿ ರೈಲ್ವೆ ಪಾಸ್ ಎಲ್ಲ ಇದೆ. ಸೊ ಅವ್ರಿಗೆ ಕನ್ಸೆಷನ್ ರೇಟಲ್ಲಿ ಬರ್ತಾರೆ. ಇಲ್ಲೇ ಮತ್ತೆ ನಾವು ಇಲ್ಲಿ ಬಂದಾಗ ಅವ್ರಿಗೆ ವಸತಿನೂ ಅರೇಂಜ್ ಮಾಡಿದ್ದೀವಿ, ಒಂದು ಫ್ರೆಶ್ ಅಪ್ ಆಗಲಿಕ್ಕೆ. ಮತ್ತು ಅವ್ರಿಗೆ ಇಲ್ಲಿ ಪೂರ್ತಿ ಅವರ ಒಂದು ದಿನದಿದ್ದು ಡೇ ಕೇರ್ ಸೆಂಟರ್ ಅಂತ ಹೇಳ್ತೀವಿ. ಅವರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಅವರು ವಾಪಸ್ ಹೋಗ್ಬೋದು, ಅವ್ರ ಊರಿಗೆ ತೆರಳಬಹುದು. ಸೊ ಇಲ್ಲಿ ಬಂದು ಅವ್ರಿಗೆ ವಸತಿ ಕೂಡ ಕೊಡ್ತೀವಿ, ಮತ್ತು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲಾನು ಇದೆ. ಅವ್ರಿಗೆ ಪೇಟೆಯವ್ರಿಗೂ ಸಿಗ್ತಾ ಇದೆ, ಹಳ್ಳಿಯವ್ರಿಗೂ ಸಿಗ್ತಾ ಇದೆ. ಈ ತಲಸೇಮಿಯಾ ರೋಗಿಗಳಿಗೆ ಅವರ ದೇಹದಲ್ಲಿ ಆಗುವ ಪರಿವರ್ತನೆಗಳ ಬಗ್ಗೆ ಹೇಳ್ತೀರಾ? ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ, ಹೈಟ್ ಕಡಿಮೆ ಇರ್ಬೋದು, ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಈಗ ನಾವೇನು ಹೇಳ್ತೀವಿ ಪ್ಯುಬರ್ಟಿ ಅಂತ ಹೇಳ್ತೀವಿ, ಹೆಣ್ಮಕ್ಳಿಗಾದ್ರೆ ಒಂದು ಪ್ಯುಬರ್ಟಿ ಅಂತ ಹೇಳ್ತೀವಿ. ಸೊ ಅದು ಆಗಲ್ಲ. ಸೊ 18 ವರ್ಷ ಆದ್ರೂ ಆಗಿಲ್ಲದೆ ಇರೋವಂಥದ್ದು, ಮತ್ತು ಕೆಲವರು ಹೃದಯ ಸಂಬಂಧಿ ಏನಾದ್ರು ಒಂದು ಡಿಫೆಕ್ಟ್ ಇರೋವಂಥದ್ದು, ಮತ್ತು ಬೋನ್ಸಿಗೆ ಡಿಫೆಕ್ಟ್ ಇರೋವಂಥದ್ದು, ಅದೆಲ್ಲ ಹಲವಾರು ಸಮಸ್ಯೆಗಳು ಅವ್ರ ಹತ್ರ ಇರುತ್ತವೆ. ಈಗ ಈ ಒಬ್ಬ ವ್ಯಕ್ತಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಕ್ಕೆ ಅನುಮತಿ ಸಿಕ್ಕಿದ ಮೇಲೆ ಪ್ರಕ್ರಿಯೆ ಏನು ನಡೆಯುತ್ತೆ ಅಂತ? ಥ್ಯಾಲಸೀಮಿಯಾ ಅಂತ ಗುರ್ತಾಗಿರುತ್ತೆ. ಮತ್ತು ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕು ಅಂತಂದರೆ ಫಸ್ಟು ನಾವು ಯಾವ ಗ್ರೂಪು ಅದಂತ ಕಂಡುಹಿಡಿಬೇಕು. ಸೊ ಫಸ್ಟು ಯಾವ ಗ್ರೂಪು ಅಂತ ಕಂಡುಹಿಡ್ದು ಮತ್ತು ಆ ಡೋನರ್ ಬ್ಲಡ್ ಏನಿರುತ್ತೆ ಅದಕ್ಕೆ ಕ್ರಾಸ್ ಮ್ಯಾಚ್ ಮಾಡಬೇಕು. ನೀವು ಕೇಳಿದ್ದೀರಲ್ವಾ ಎ ಬಿ ಪಾಸಿಟಿವ್ ನೆಗೆಟಿವ್ ಅಂತ. ಸೊ ಅದರದ್ದು ಫಸ್ಟ್ ಗ್ರೂಪಿಂಗ್ ಮಾಡಿದ್ಮೇಲೆ ನಾವು ಡೋನರ್ ಬ್ಲಡ್ನ ತಗೊಂಡು ಅದು ಕ್ರಾಸ್ ಮ್ಯಾಚ್ ಮಾಡಿ ರೆಸಿಪಿಯೆಂಟ್ಗೆ ಮತ್ತು ಡೋನರ್ಗೆ ಹೊಂದಾಣಿಕೆ ಆಗುತ್ತೆ ಬ್ಲಡ್ಡು ಅಂತ. ಸೊ ಅದನ್ನು ಮ್ಯಾಚ್ ಮಾಡಿ ನಾವು ಒಂದು ರಿಕ್ವೆಸ್ಟ್ ಅಂತ ಫಸ್ಟು ಕನ್ಸೆಂಟ್ ಅಂತ ತಗೋತೀವಿ, ಈ ಥರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಾನು ಮಾಡಿಸ್ಕೊಳ್ಳೋಕೆ ತಯಾರಿದ್ದೀನಿ ಅಂತ. ಅದನ್ನು ನಾವು ಬ್ಲಡ್ ಬ್ಯಾಂಕ್ಗೆ ಕಳಿಸ್ತೀವಿ. ಸೊ ಬ್ಲಡ್ ಬ್ಯಾಂಕಲ್ಲಿ ಅದು ಕ್ರಾಸ್ ಮ್ಯಾಚ್ ಮಾಡಿ ನಮಗೆ ಬರುತ್ತೆ. ನಮಗೆ ಬಂದಾದಮೇಲೆ ಸುಮಾರು ಒಂದು 3 ರಿಂದ 4 ಅವರ್ ಹಿಡಿಯುತ್ತೆ. ಒಂದು ಯೂನಿಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕು ಅಂತಂದರೆ 3 ರಿಂದ 4 ಅವರ್ ಬೇಕಾಗುತ್ತೆ. ಅದು ಸ್ಲೋ ಆಗಿ ಮಾಡಬೇಕು. ಮತ್ತು ಒಂದು ಸರಿ ಕನೆಕ್ಟ್ ಮಾಡಿದ್ಮೇಲೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಅದು ಮಾನಿಟರ್ ಮಾಡ್ತಾ ಇರಬೇಕು. ಪೇಷಂಟ್ಗೆ ಯಾವುದೇ ಥರದ್ದು ರಿಯಾಕ್ಷನ್ ಆಗಬಾರ್ದು. ರಿಯಾಕ್ಷನ್ ಅಂತಂದರೆ ಕೆಲವು ಸರಿ ಏನಾಗುತ್ತೆ, ಹಲವಾರು ಕಾರಣಗಳಿಂದ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಚಿಲ್ಸ್ ಬರೋದು, ಜ್ವರ ಬರೋದು, ತುಂಬ ಮೈಕೈ ನೋವು ಬರೋದು, ರ್ಯಾಷಸ್ ಆಗೋದು, ಆ ಥರದ್ದೆಲ್ಲ ಆಗುತ್ತೆ. ಸೊ ಅದೆಲ್ಲನೂ ನಾವು ಮಾನಿಟರ್ ಮಾಡಿಕೊಂಡು ಇದನ್ನು 3 ರಿಂದ 4 ಅವರು. ಕೆಲವ್ರಿಗೆ ಏನಾಗುತ್ತೆ 2 ಬ್ಲಡ್ ಬ್ಯಾಗ್ ಬೇಕಾಗುತ್ತೆ. ಅವ್ರದ್ದು HB ಅಂತ ನಾನು ಏನು ಹೇಳಿದೆ ಅದನ್ನು ನಾವು ಒಂದು 9 ಅಂತ ಇಟ್ಕೊಂಡಿದ್ದೀವಿ. ನಾರ್ಮಲಿ ಹೆಣ್ಮಕ್ಳಿಗಾದರೆ ಒಂದು 12% ಇರಬೇಕು, ಗಂಡು ಮಕ್ಳಿಗಾದರೆ ಹೆಣ್ಮಕ್ಳಿಗಿಂತ ಜಾಸ್ತಿ ಒಂದು 14% ಅಂತ ಹೇಳ್ತೀವಿ. ಆದರೆ ಇಲ್ಲಿ ಥ್ಯಾಲಸೀಮಿಯಾನಲ್ಲಿ ಏನಾಗುತ್ತೆ ಆ 12-14 ನಾರ್ಮಲ್ ರೇಂಜ್ ಏನಿದೆ ಅದು ಮೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು 9 ಅಂತ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ 9 ಅಂತ ಒಂದು ಬೇಸ್ ಲೈನ್ ಇಟ್ಕೊಂಡಿದ್ದೀವಿ. ಸೊ ಆ ಬೇಸ್ ಲೈನ್ ಮೇಂಟೈನ್ ಮಾಡೋಕ್ಕೋಸ್ಕರ ಕೆಲವ್ರಿಗೆ 1 ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ, ಕೆಲವ್ರಿಗೆ ಒಂದೊಂದ್ಸರಿ 2 ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ. ಸೊ ಟೋಟಲ್ ಇದು ಒಂದು 4 ರಿಂದ 5 ಅವರ್ ಹಿಡಿಯುತ್ತೆ. ಈ ತಲಸೇಮಿಯಾ ಪೀಡಿತ ರೋಗಿಗಳು ಸಾಮಾನ್ಯ ಜನರಂತೆ ಸಮಾಜದಲ್ಲಿ ಬದುಕಬಹುದಾ? ಖಂಡಿತ ಬದುಕಬಹುದು. ನಮ್ಮಲ್ಲಿ ಬರೋವಂಥ ಪೇಷಂಟ್ಸ್ನ ನೀವು ನೋಡಿದ್ರೆ ಎಷ್ಟು ಜನ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಲವಾರು ಹುದ್ದೆಗಳಲ್ಲಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ KPSC ಎಲ್ಲ ಕ್ಲಿಯರ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಅವ್ರದ್ದೆಲ್ಲ ಸಕ್ಸಸ್ ಸ್ಟೋರೀಸೇ, ಅವರೆಲ್ಲ ಮೋಟಿವೇಶ್ನಲ್ ಪರ್ಸ್ನಾಲಿಟೀಸ್ ಅವರು. ಖಂಡಿತ ಯಾವುದೇ ಕಾರಣಕ್ಕೂ ನೀವು ಯಾರೂ ಅನ್ಕೋಬಾರ್ದು ಥ್ಯಾಲಸೀಮಿಯಾ ಬಂದರೆ ಏನೋ ವಾಸಿ ಆಗದೆ ಇರೋವಂಥ ಒಂದಿದು ಅಂತ. ಖಂಡಿತ ಇಲ್ಲ. ಸಾಮಾನ್ಯ ಜನದ ಥರನೇ ಅವರೂ ಕೂಡ ಖಂಡಿತವಾಗ್ಲೂ ಜೀವನ ಮಾಡ್ಬೋದು. ಈಗ ತಲಸೇಮಿಯಾ ಪೀಡಿತ ರೋಗಿಗಳಿರ್ತಾರಲ್ಲ, ಅವರ ಮನಸ್ಸಿನ ಭಾವನೆ ಹೇಗಿರುತ್ತೆ, ಹಾಗೂ ಅವರ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗೆ ಈಗ ಅವ್ರ ತಲಸೇಮಿಯಾ ಬಂದಿದೆ ಅಂದ್ರೆ ಒಂದು ಭಯ ಇರುತ್ತೆ, ಅದನ್ನ ಹೇಗೆ ಹೋಗ್ಸಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿ? ಫಸ್ಟ್ ಗೊತ್ತಾದಾಗ
ನನಗೆ ಥ್ಯಾಲಸೀಮಿಯಾ ಇದೆ ಅಂತ ಗೊತ್ತಾದಾಗ ಒಂಥರ ತುಂಬ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಆ ಥರದ್ದು. ಸೊ ನಾವಿಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಒಂದು ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡೋದು ಒಂದು ಕಡೆ ಆದರೆ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡೋದು ಇನ್ನೊಂದು ಕಡೆ. ಏಕೆಂದರೆ ಇದು ಕಂಟಿನ್ಯೂಸ್ ಆಗಿ ಪೇರೆಂಟ್ಸ್ ಕರ್ಕೊಂಡು ಬರಬೇಕು, ಪೇಷಂಟ್ಗೆ ಅದೊಂದು ಸ್ಥೈರ್ಯ ಬೇಕು. ಹೌದು, ನಾನು ಪರವಾಗಿಲ್ಲ, ನಾನು ಇದನ್ನು ಹೋರಾಡ್ತೀನಿ, ನನ್ನ ಜೀವನ ನಾನು ರೂಪಿಸ್ಕೊತೀನಿ ಅನ್ನೋದಿದು. ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು. ನಮ್ಮಲ್ಲಿರೋ ಡಾಕ್ಟ್ರುಗಳು, ನಮ್ಮಲ್ಲಿರೋ ಕೋಆರ್ಡಿನೇಟರ್ಸು, ನಮ್ಮಲ್ಲಿರೋ ಸ್ಟಾಫ್ ನರ್ಸಸ್ಸು ಎಲ್ಲರೂ ಅವ್ರಿಗೆ ಬಂದಾಗಲೆಲ್ಲ ಹೆಂಗೆ ಅಂದರೆ ಅವ್ರು ನಮ್ಮವರು, ನಮ್ಮದೇ ಫ್ಯಾಮಿಲಿ ಅಂತ. ಎಷ್ಟೋ ಜನ ಈ ಥ್ಯಾಲಸೀಮಿಯಾ ಪೇಷಂಟ್ಸ್ನವರು ಬೇರೆ ಕಡೆ ಎಲ್ಲೋ ಹಲವಾರು ಕಾರಣಗಳಿಂದ ಎಲ್ಲರೂ ಬೇರೆ ಕಡೆ ಹೋದ್ರು ವಾಪಸ್ ನಮ್ಮ ಹತ್ರನೇ ಬಂದು, ಇಲ್ಲ ನಮ್ಗೆ ಇಲ್ಲೇ ಇಷ್ಟ, ನಾವಿಲ್ಲೇ ಬರ್ತೀವಿ, ಇದೊಂಥರ ನಮಗೆ ನಮ್ಮ ಮನೆ ಥರ ಅಂತ ಅನಿಸಿದೆ, ನಮಗಿದು ಬೇರೆ ಥರ ಅನಿಸೇ ಇಲ್ಲ ಅಂತ ಹೇಳಿ ಇದುವರೆಗೂ ನಮ್ಮ ಜೊತೆನೇ ಇದ್ದಾರೆ. ಸೊ ಅವ್ರಿಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತು ಅವ್ರಿಗೆ ಹಲವಾರು ಆಟ ಆಡಿಸ್ತೀವಿ. ಆ ಟೈಮ್ ಏನಿದೆ ಅಲ್ಲ, ಕ್ರಾಸ್ ಮ್ಯಾಚ್ ಮಾಡಿ ಬರಲಿಕ್ಕೆ ಒಂದು 2 hours ಆಗುತ್ತೆ. ಸೊ ಆ 2 hours ನಮ್ಮ ಡಾಕ್ಟರ್ಸು ಮತ್ತು ನಮ್ಮ ಬೇರೆ ಸ್ಟಾಫ್ ಎಲ್ಲರೂ ಅವ್ರಿಗೆ ಒಂದು ಮೋಟಿವೇಶ್ನಲ್ ಟಾಕ್ಸ್ ಇರ್ಬೋದು, ಅಥವಾ ಈ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು. ಈಗ ಗಣೇಶ ಹಬ್ಬ ಬಂತಲ್ಲ, ಅವಾಗ ಅವ್ರಿಗೆ ಕ್ಲೇ ಮೇಕಿಂಗ್ ಗಣೇಶ ಮಾಡೋದು ಹೇಳ್ಕೊಟ್ಟಿದ್ವಿ. ಆಮೇಲೆ ದೀಪಾವಳಿ ಟೈಮಲ್ಲಿ ಅವ್ರಿಗೆ ದೀಪನೆಲ್ಲ ಹಣ್ತೆಗೆಲ್ಲ ಪೇಂಟಿಂಗ್ ಮಾಡೋದು, ಆ ಥರದ್ದೆಲ್ಲ ಹಲವಾರು ಆ್ಯಕ್ಟಿವಿಟೀಸು. ಮತ್ತು ಥ್ಯಾಲಸೀಮಿಯಾ ಡೇ ಅಂತ ಮಾಡ್ತೀವಿ. ಮೇ 12ನೇ ತಾರೀಕು ಪ್ರತಿ ವರ್ಷನೂ ಥ್ಯಾಲಸೀಮಿಯಾ ಡೇ ಅಂತ, ಅದು ಇಂಟರ್ನ್ಯಾಷನಲ್ ಥ್ಯಾಲಸೀಮಿಯಾ ಡೇ ಅಂತ. ಸೊ ಅವತ್ತು ನಾವು ಅವ್ರಿಗೆ ದಟ್ ಈಸ್ ದೇರ್ ಡೇ, ಅವ್ರಿಗೆ ನಾವು ಒಂದು ಅವರಿಂದ ಸುಮಾರು ಆ್ಯಕ್ಟಿವಿಟೀಸು. ಈ ಸರಿನೂ ಕೂಡ ಎಷ್ಟೊಂದು ಜನ ಮಕ್ಕಳು ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು, ಹಾಡು ಹೇಳಿದರು, ಆಟ ಆಡಿದರು. ಹಾಗಾಗಿ ಅವ್ರಿಗೆ ಇದನ್ನೆಲ್ಲನೂ ಒಂದು ಆತ್ಮಸ್ಥೈರ್ಯ ಕೊಡುವಂಥದ್ದು, ಮತ್ತು ಜೀವನದಲ್ಲಿ ಉತ್ಸಾಹ ಕಳ್ಕೋಬಾರ್ದು ಅನ್ನೋ ಮಾಡ್ತಾ ಇರೋವಂಥ ಒಂದು ಕ್ರಿಯೆ. ಈ ಸಂರಕ್ಷಾ ವಿಷಯದಲ್ಲಿ ಜನರಿಗೆ ರಾಷ್ಟ್ರೋತ್ಥಾನ ಪರಿಷತ್ ಬಂದು ಫ್ರೀ ಆಗಿ ಅಥವಾ ಉಚಿತವಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಮಾಡ್ತಾ ಇದೆ. ಇದು ಆರ್ಥಿಕವಾಗಿ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ರಾಷ್ಟ್ರೋತ್ಥಾನ ಪರಿಷತ್ ಅಂತ? ಇದಕ್ಕೆ ನಮಗೆ ಹಲವಾರು ದಾನಿಗಳಿದ್ದಾರೆ. ಸೊ ಹಲವಾರು ದಾನಿಗಳು ಅವ್ರದ್ದು ಎಲ್ಲ ಸಹಾಯದಿಂದ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಥಾಲಸೀಮಿಯಾ ಕಾಯಿಲೆಗೆ ಒಳಗಾದ ಮಕ್ಕಳಿಗೆ ಸ್ಫೂರ್ತಿ ಮತ್ತೆ ಧೈರ್ಯ ತುಂಬುವ 1-2 ಕಿವಿ ಮಾತು. ಥ್ಯಾಲಸೀಮಿಯಾ ಬಂದಿದೆ ಅಂತ ಅನ್ಕೊಂಡು ಯಾವುದೇ ಇದಕ್ಕೂ ಜೀವನದಲ್ಲಿ ಉತ್ಸಾಹ ಕಳ್ಕೊಳ್ಳೋದು ಬೇಡ. ಖಂಡಿತ ನೀವು ಎಲ್ಲ ಥ್ಯಾಲಸೀಮಿಯಾ ಪೀಡಿತರು ಸಹ ಆರಾಮವಾಗಿ ಬೇರೆ ಜನಗಳಂತೆನೆ ಖಂಡಿತ ಜೀವನ ಮಾಡ್ಬೋದು. ಇದು ನನ್ನ ಕಿವಿ ಮಾತು. ಕೋವಿಡ್ ಟೈಮಂಗೆ ಐಸೋಲೇಷನ್ ಸೆಂಟರ್ ಕಟ್ಟಕ್ಕೆ ಹೋಗಿ ಅದು ರಾಷ್ಟ್ರೋತ್ಥಾನ ಆಸ್ಪತ್ರೆ ಆಯಿತು. ಅದೀಗ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ರಾಷ್ಟ್ರೋತ್ಥಾನ ಆಸ್ಪತ್ರೆ ಶುರುವಾಗಿದ್ದು ಡಿಸೆಂಬರ್ 5, 2022. ಈಗ ಬರೋ ಡಿಸೆಂಬರ್ 5ಕ್ಕೆ ನಮಗೆ 3 ವರ್ಷ ತುಂಬುತ್ತೆ. ಸೊ ಇಷ್ಟು ಕಡಿಮೆ ಅವಧಿಯಲ್ಲಿ ನಾವು ಇಷ್ಟು ಬೆಳಿತೀವಿ ಅನ್ನೋದಕ್ಕೆ ನಿದರ್ಶನ ನಮ್ಮ ಸಮಾಜ ನಮಗೆ ಬೆಂಬಲಿಸ್ತಾ ಇರೋದು. ಸೊ ಯಾವುದೇ ಆಸ್ಪತ್ರೆ ಆದ್ರೂ 3 ವರ್ಷದಲ್ಲಿ ಇಷ್ಟೊಂದು ಬೆಳಿಲಿಕ್ಕೆ ತುಂಬ ಕಡಿಮೆ ಚಾನ್ಸಸ್. ಆದರೆ ರಾಷ್ಟ್ರೋತ್ಥಾನ ಇದೇನು ಗುರುತಿಸುತ್ತೆ ಅಂದರೆ, ಸಮಾಜದಲ್ಲಿ ರಾಷ್ಟ್ರೋತ್ಥಾನಕ್ಕೆ ಇರೋವಂಥ ಒಂದು ಟ್ರಸ್ಟ್, ಒಂದು ಫೇತ್. ಸೊ ಅದು ಇದ್ರದ್ದು ಆಸ್ಪತ್ರೆನೇ ಒಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ದೀದಿ, ಇದು ಸ್ಟಾರ್ಟ್ ಆಗಿದ್ದು ಅಂದರೆ ಒಂದು ಕ್ವಾರಂಟೈನ್ ಏರಿಯಾ ಆಗಿ ಸ್ಟಾರ್ಟ್ ಮಾಡಬೇಕು ಅಂದಿದ್ದು ಹಾಸ್ಪಿಟಲ್ ಯಾಕೆ ಆಯಿತು ಅಂತ ಕೇಳ್ಬೋದು. ಐಸೋಲೇಷನ್ ಸೆಂಟರ್ಸ್ ಮಾಡಿದ್ರು ಅಂತ. ಸೊ ಹಾಗಾಗಿ ಅದು ಐಸೋಲೇಷನ್ ಸೆಂಟರ್ ಮಾಡುವಾಗ ಇದು ಇನ್ನು ಮುಂಚೆನೂ ಕೂಡ ಒಂದು ಆಸ್ಪತ್ರೆ ಆಗಿತ್ತು. ಸೊ ಐಸೋಲೇಷನ್ ಸೆಂಟರ್ ಮಾಡಬೇಕು ಅನ್ನೋ ಒಂದು ಟೈಮ್ನಲ್ಲಿ ಮಾಡ್ತಾ ಇರಬೇಕಾದ್ರೆ ಇದನ್ನು ಆವಾಗ ರಾಷ್ಟ್ರೋತ್ಥಾನ ಅನ್ಕೊಂತು ನಾವು ಯಾಕೆ ಒಂದು ಆರೋಗ್ಯದ ಬಗ್ಗೆ ನಮ್ದು ಏನು ವಿಷನ್, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂತ. ಸೊ ಒಂದು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಆರೋಗ್ಯನೂ ಒಂದು ಅಂಶ. ಸೊ ಹಾಗಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಸಮಾಜಕ್ಕೆ ಏನಾದ್ರು ಒಳಿತು ಉಂಟು ಮಾಡಬೇಕು ಅಂತ ಇದು ರಾಷ್ಟ್ರೋತ್ಥಾನ ಜಯದೇವ್ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಓಪನ್ ಆಗಿದ್ದ ಹಿನ್ನೆಲೆ. ಆಸ್ಪತ್ರೆಯನ್ನ ನಿರ್ಮಿಸೋತಿಗೆ ಇಲ್ಲ ನಿರ್ಮಿಸಿ ಆದ್ಮೇಲೆ ಎಂತೆಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಿದ್ರಿ? ಖಂಡಿತ ಸಮಸ್ಯೆಗಳಿದೆ. ಆದರೆ ಸಮಾಜದ ಸ್ಪಂದನೆಯಿಂದ, ದಾನಿಗಳ ಉದಾರತೆಯಿಂದ, ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ನಮ್ಮ ಫಿಲಾಸಫಿ, ರಾಷ್ಟ್ರೋತ್ಥಾನದ ಫಿಲಾಸಫಿಗೆ ಅಲೈನ್ ಆಗೋ ಅಂಥದ್ದು ಜನಗಳು ಬೇಕು. ನಮ್ಮ ಹತ್ರ ಖಂಡಿತ ಜನ ಇದ್ದಾರೆ, ಆದರೆ ಇನ್ನೂ ಜಾಸ್ತಿ ಜನ ಇದೇ ಅಲೈನ್ಮೆಂಟಲ್ಲಿ ನಮ್ಮ ಫಿಲಾಸಫಿಗೆ ಅಲೈನ್ ಆಗೋವಂಥವ್ರು ಬೇಕು.
ಸಿಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇದು ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಮತ್ತೆ ನಮಗೆ ವಾಲಂಟಿಯರ್ಸ್ ಕೂಡ, ವಾಲಂಟಿಯರಿಂಗ್ ಆಕ್ಟಿವಿಟಿಗೆ ಇದೆಲ್ಲ ಹಲವಾರು ಸಮಸ್ಯೆಗಳು, ಆದರೆ ನಾವು ಒಂದೊಂದಾಗಿ ದಾಟ್ಕೊಂಡು ಬರ್ತಾ ಇದ್ದೀವಿ. ಇದು ರಾಷ್ಟ್ರೋತ್ಥಾನ ಆಸ್ಪತ್ರೆ ಏನಿದೆ ಅದು ಬೇರೆ ಆಸ್ಪತ್ರೆಗಿಂತ ವಿಶೇಷತೆ ಏನಿದೆ ಬೇರೆ ಆಸ್ಪತ್ರೆಗಿಂತ? ಸೊ ರಾಷ್ಟ್ರೋತ್ಥಾನದ ಆಸ್ಪತ್ರೆ ವಿಶೇಷತೆ ಅಂತ ಹೇಳ್ಬೇಕಾದ್ರೆ, ಒಂದು ಮುಖ್ಯವಾಗಿದ್ದೊಂದು 162 ಬೆಡ್ ಇರುವಂಥದ್ದು ಇಂಟಿಗ್ರೇಟೆಡ್ ಹಾಸ್ಪಿಟಲ್. ಸೊ ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಏನಪ್ಪಾ ಅಂತಂದ್ರೆ, ನಮಗೆ ಇಲ್ಲಿ ಒಂದು ಆಸ್ಪತ್ರೆ ಅಂದ್ರೆ ನೀವೆಲ್ಲ ಕೇಳಿರ್ತೀರಾ, ಇಲ್ಲಿ ಬರೀ ಒಂದು ಮಾಡರ್ನ್ ಮೆಡಿಸಿನ್, ಒಂದು ಅಲೋಪತಿ ಇದೆ ಅಂತ. ಆದರೆ ನಮಗೆ ಇಲ್ಲಿ ಮಾಡರ್ನ್ ಮೆಡಿಸಿನ್ ಇದೆ, ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ಯೋಗ ಆ್ಯಂಡ್ ನ್ಯಾಚುರೋಪತಿ ಇದೆ. ಸೊ ಇದು ಒಂದು ವಿಶೇಷತೆ. ಒಂದೊಂದಾಗಿ ಹೇಳ್ತೀನಿ ಯಾವ್ಯಾವ ವಿಶೇಷತೆ. ಸೊ ಇದು ಒಂದು ಇಂಟಿಗ್ರೇಟೆಡ್ ಹಾಸ್ಪಿಟಲ್, ಎಲ್ಲಾನು ಅಂಡರ್ ಒನ್ ರೂಫ್ ಸಿಗೋ ಅಂಥದ್ದು ಒಂದು ವಿಶೇಷತೆ. ಇನ್ನೊಂದು ವಿಶೇಷತೆ, ನಾವು ಎಥಿಕಲ್ ಪ್ರಾಕ್ಟೀಸ್ ಮಾಡ್ತೀವಿ. ಯಾವುದೇ ಥರದ್ದು ಅನ್ವಾಂಟೆಡ್ ಏನೂ ಮಾಡಲ್ಲ. ನೀವೇ ಕೇಳಿರ್ಬೋದು, ಬೇರೆ ಆಸ್ಪತ್ರೆನಲ್ಲೆಲ್ಲ ಬೇರೆ ಕಡೆಯಿಂದ ಎಲ್ಲರೂ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡು ಹೋಗಿದ್ರೆ ಇಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರದ್ದು ಯಾವುದೇ ಥರದ್ದು ನಾವು ಮಾಡಲ್ಲ. ಎಲ್ಲ ಎಥಿಕಲ್ ಪ್ರಾಕ್ಟೀಸ್, ಬರೀ ಬೇಕಾಗಿರೋದನ್ನೇ ಮಾಡ್ತೀವಿ. ಆಮೇಲೆ ಇಲ್ಲಿ ಹಲವಾರು ಸರ್ವಿಸ್ ಪ್ರಾಜೆಕ್ಟ್ಸ್ಗಳಿವೆ. ಅಂದರೆ ಇವಾಗ ನಾವು ತುಂಬ ಕ್ಯಾಂಪ್ಸ್ ಮಾಡ್ತೀವಿ. ಅದು ರೂರಲ್ ಏರಿಯಾಸ್ನಲ್ಲಿ ಕ್ಯಾಂಪ್ ಇರ್ಬೋದು, ಅಥವಾ ಅರ್ಬನ್ ಏರಿಯಾಸ್ನಲ್ಲಿ ಕ್ಯಾಂಪ್ ಇರ್ಬೋದು. ಪ್ರತಿ ವಾರ ಕ್ಯಾಂಪ್ ಮಾಡ್ತೀವಿ. ಆಮೇಲೆ ಓಲ್ಡ್ ಏಜ್ ಹೋಮ್ಸ್ಗೆ ಹೋಗ್ತೀವಿ, ವೃದ್ಧಾಶ್ರಮಕ್ಕೆ ಹೋಗ್ತೀವಿ, ಆರ್ಫನೇಜಸ್ಗೆ ಹೋಗ್ತೀವಿ. ಅಲ್ಲಿ ಎಲ್ಲ ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ. ಆಮೇಲೆ ಈ ಸಂರಕ್ಷಾ ಅಂತ ನಾನು ಏನು ಇಷ್ಟೊತ್ತು ಮಾತಾಡಿದೆ, ಅದು ಕೂಡ ಆಸ್ಪತ್ರೆದೇ ಒಂದು ಅಂಗವಾಗಿದೆ. ಆಮೇಲೆ ನಾವು ಕ್ಲಿನಿಕ್ ಆನ್ ವೀಲ್ಸ್ ಅಂತ, ಈ ಕ್ಲಿನಿಕ್ ಆನ್ ವೀಲ್ಸ್ ಏನಪ್ಪ ಅಂತಂದರೆ, ಒಂದು ಆ್ಯಂಬುಲೆನ್ಸ್, ಎಲ್ಲ ICU ಅಂತ ಕೇಳಿದಿರಲ್ವಾ, ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಕೂಡ ಈ 2 ಆ್ಯಂಬುಲೆನ್ಸ್ನಲ್ಲೂ ಇದೆ. ಈ 2 ಆ್ಯಂಬುಲೆನ್ಸ್ ಏನು ಮಾಡುತ್ತೆ ಅಂದರೆ ಸೇವಾವಸ್ತಿ ಅಂತ ಹೇಳ್ತೀವಿ, ಅಂದರೆ ಸ್ಲಮ್ಸ್. ಸೊ ಇದು ಬೆಂಗಳೂರಿನಲ್ಲಿ 72 ಸ್ಲಮ್ಸ್ನ ಕವರ್ ಮಾಡುತ್ತೆ. ಇದು ಟೇಕಿಂಗ್ ಹೆಲ್ತ್ ಟು ದ ಡೋರ್ ಸ್ಟೆಪ್. ನಿಮಗೆ ಗೊತ್ತು ಸೇವಾವಸ್ತಿ ಅಂತಂದರೆ ಹೆಂಗಿರುತ್ತೆ, ಅಲ್ಲಿ ಒಂದು ಅಟ್ಮಾಸ್ಫಿಯರ್, ಪರಿಸರ ಹೆಂಗಿರುತ್ತೆ. ಆಮೇಲೆ ಅಲ್ಲಿ ಅವ್ರಿಗೆ ಆಕ್ಸೆಸಿಬಿಲಿಟಿನೇ ಇರಲ್ಲ ಪಾಪ, ಒಂದು ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ. ಸೊ ಇಲ್ಲಿ ಉಚಿತವಾಗಿ ಅವ್ರಿಗೆ ಫ್ರೀ ಟ್ರೀಟ್ಮೆಂಟು, ಒಬ್ಬರು ಡಾಕ್ಟ್ರು ಹೋಗ್ತಾರೆ, ನರ್ಸಿಂಗ್ ಸ್ಟಾಫ್ ಹೋಗ್ತಾರೆ, ಅವ್ರಿಗೆ ಬೇಕಾಗಿರೋವಂಥ ಕಾಯಿಲೆಗಳಿಗೆ ಕನ್ಸಲ್ಟೇಷನ್ನು ನಡೆಯುತ್ತೆ, ಪ್ಲಸ್ ಅವ್ರಿಗೆ ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಒಂದು ಪುವರ್ ಪೇಷಂಟ್ಸ್ ಫಂಡ್ ಅಂತ ಇಟ್ಕೊಂಡಿದ್ದೀವಿ. ಏನು ಧ್ಯೇಯ, ಇಲ್ಲಿ ಬರೋ ಅಂಥದ್ದು ಯಾರೂ ದುಡ್ಡು ಇಲ್ಲ ಅಂತ ಹೋಗಬಾರ್ದು ಅನ್ನೋ ಒಂದಿದ್ರಲ್ಲಿ ಪುವರ್ ಪೇಷಂಟ್ ಫಂಡ್ ಅಂತ ಮಾಡಿದ್ದೀವಿ. ಅದರಲ್ಲಿ ಯಾರ್ಯಾರಿಗೆ ಫೈನಾನ್ಷಿಯಲಿ ಏನು ಸಪೋರ್ಟ್ ಬೇಕು, ನಮ್ದೊಂದಷ್ಟು ಕ್ರೈಟೀರಿಯಾ ಇದೆ, ಇದೆಲ್ಲ ಮೀಟ್ ಮಾಡಬೇಕು ಅಂತ. ಅದೆಲ್ಲ ಕ್ರೈಟೀರಿಯಾ ಮೀಟ್ ಮಾಡಿದ್ರೆ ಅವ್ರಿಗೆ ಖಂಡಿತ ನಾವು ಆಸ್ಪತ್ರೆ ಕಡೆಯಿಂದ ಫುಲ್ ಸಪೋರ್ಟಾ ಅಥವಾ ಏನಾದ್ರು ಡಿಸ್ಕೌಂಟ್ ಕೊಡಬೇಕಾ, ಅದರದ್ದು ಮಾಡಿ ಕೊಡ್ತಾ ಇರೋವಂಥದ್ದು. ಇನ್ನೊಂದು ಅಂತಂದರೆ, ನೀವೆಲ್ಲ ಟೂರ್ಗೆ ಹಾಸ್ಪಿಟ್ಲ್ ನೋಡಿದ್ದೀರ ಅಲ್ವಾ, ಅಲ್ಲಿ ಒಂದು ಬೋರ್ಡ್ ನೋಡಿದ್ರ ಸರ್ವೇ ಸಂತು ನಿರಾಮಯ ಅಂತ. ಸರ್ವೇ ಸಂತು ನಿರಾಮಯ ಅಂದರೆ ಲೆಟ್ ಎವ್ರಿ ಒನ್ ಬಿ ಫ್ರೀ ಫ್ರಮ್ ಡಿಸೀಸ್. ಸೊ ಇದ್ರದ್ದಲ್ಲಿ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗಿಲ್ಲಿ ಒಂದು ಲೈಫ್ ಸ್ಟೈಲ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಲೈಫ್ ಸ್ಟೈಲ್ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ, ಕಾಯಿಲೆ ಬರದೇ ಇರೋದನ್ನ ತಡೆಯೋಕ್ಕೆ. ಈಗೆಲ್ಲರೂ ಕಾಯಿಲೆ ಬಂದ ಮೇಲೆ ನೋಡ್ತೀವಲ್ವಾ, ಆದರೆ ಕಾಯಿಲೆ ಬರದೇ ಇರೋದು ಹೆಂಗೆ ತಡೆಗಟ್ಟಬಹುದು ಅನ್ನೋ ಇದ್ರನ್ನಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಉಚಿತವಾಗಿ ಕೌನ್ಸಿಲಿಂಗ್ ಆಗುತ್ತೆ, ಕನ್ಸಲ್ಟೇಷನ್ ಮಾಡ್ಬೋದು. ಈ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ್ದು ಔಷಧಿ ಕೊಡಲ್ಲ, ನಮ್ಮ ಜೀವನ ಶೈಲಿ ಹೆಂಗಿರಬೇಕು ಅಂತ ಒಂದು ಅಡ್ವೈಸ್ ಕೊಡ್ತಾರೆ. ಸೊ ಇದಿಷ್ಟು ರಾಷ್ಟ್ರೋತ್ಥಾನ ಆಸ್ಪತ್ರೆ ವಿಶೇಷತೆ. ಜೊತೆಗೆ ರಿಸರ್ಚ್ ಸೆಂಟರ್ ಅಂತ ಹೇಳಿದೆ. ಸೊ ಇದರಲ್ಲಿ ಒಂದು ರಿಸರ್ಚ್ ಸೆಂಟರ್ ಕೂಡ ಇದೆ. ಇದರಲ್ಲಿ ರಿಸರ್ಚ್ ಕೂಡ ಮಾಡ್ತೀವಿ. ಅಂದರೆ ಹೊಸದಾಗಿ ಏನಾದ್ರು ಒಂದು ಇನೋವೇಟ್ ಆಗೋದು, ಅಥವಾ ಏನಾದ್ರು ನಾನು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಏನು ಹೇಳಿದೆ, ಹಲವಾರು ಕಂಡೀಷನ್ಸ್ಗೆ ಜೊತೆಯಾಗಿ ಹೋಗ್ಬೋದಾ, ಅಥವಾ ಒಂದನ್ನೇ ತೊಗೊಂಡು ಹೋಗ್ಬೋದಾ, ಇದರಿಂದಲೇ ಕ್ಯೂರ್ ಆಗ್ಬೋದಾ, 2 ಸಿಸ್ಟಮ್ಸ್ ಆಫ್ ಮೆಡಿಸಿನಲ್ ಕ್ಯೂರ್ ಮಾಡ್ಬೋದಾ ಅನ್ನೋ ಒಂದು ಹಲವಾರು ಪ್ರಾಜೆಕ್ಟ್ಸ್ ಕೂಡ ನಡೀತಾ ಇರೋವಂಥದ್ದು. ಇದಿಷ್ಟು ವಿಶೇಷತೆ. ಪ್ರಸ್ತುತ ಜನರ ನಿರೀಕ್ಷೆ ಹ್ಯಾಂಗಿತ್ತು? ಜನರ ನಿರೀಕ್ಷೆಗೆ 3 ವರ್ಷದಲ್ಲಿ ಇಷ್ಟು ಬೆಳೆಯೋದನ್ನ ನೋಡಿದ್ರೆ ಜನರ ನಿರೀಕ್ಷೆ ಮತ್ತು ಬೆಂಬಲ ಎಷ್ಟಿದೆ, ಇನ್ನೂ ಎಷ್ಟು ನಿರೀಕ್ಷೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಖಂಡಿತ ಜನರಿಗೆ ನಿರೀಕ್ಷೆ ಇದೆ. ನಾವು ಆದಷ್ಟು ಅವ್ರ ನಿರೀಕ್ಷೆನ ತಲುಪೋದಕ್ಕೆ ನಮ್ಮ ಸಂಪೂರ್ಣ ಜವಾಬ್ದಾರಿ ನಮ್ಮ ಹತ್ರ ಇದೆ. ಅವರು ಸಹಕಾರ ಕೊಡ್ತಾ ಇದ್ದಾರೆ. ದೀದಿ, ನಾವು ಆಸ್ಪತ್ರೆಗೆ ಬಂದಾಗ ನಾವು ಅಲ್ಲಿ
ದೇವ ಮಂದಿರ ಹಾಗೂ ಮಂತ್ರ ಪಠಣೆಯನ್ನ ಕೇಳಿದ್ವಿ. ಏನಕ್ಕೆ ಕಾರಣ ಅದನ್ನ ಕಟ್ಸೋದಕ್ಕೆ ಅಥವಾ ಮಾಡೋದಕ್ಕೆ ಅಂತ? ನೀವೆಲ್ಲ ಆಸ್ಪತ್ರೆಗೆ ಹೋದ್ರೂ ನಿಮ್ಗೆ ಅನ್ಸಿರ್ಬಹುದು, ಈಗ ಎಲ್ಲರೂ ಹೇಳಿದ್ದಾರೆ ನಮ್ಗೆ ಈ ಆಸ್ಪತ್ರೆಗೆ ಬಂದ್ರೆ ಒಂಥರ ಆಸ್ಪತ್ರೆ ಅನ್ಸೋದೇ ಇಲ್ಲ, ಎಲ್ಲೋ ಒಂಥರ ಬೇರೆ ಥರದ್ದೇನೆ, ನಾವು ಅದಕ್ಕೆ ಹೋಮ್ ಅವೇ ಫ್ರಮ್ ಹೋಮ್ ಅಂತ. ಯಾರಿಗೂ ಅದು ಆಸ್ಪತ್ರೆ ಅಂತ ಅನ್ನಿಸ್ಬಾರ್ದು ಅನ್ನೋ ಒಂದು ಕಾರಣದಿಂದ ಫಸ್ಟ್ ಒಂದು ಸ್ವಚ್ಛತೆ. ಆಸ್ಪತ್ರೆ ಅಂದರೆ ಖಂಡಿತ ಸ್ವಚ್ಛತೆ ಇರಲೇಬೇಕು. ಜೊತೆಗೆ ನಮಗೆಲ್ಲ ಗೊತ್ತು ಈ ಮಂತ್ರ ಪಠಣೆಯಿಂದ ನಮ್ಮ ಮಾನಸಿಕವಾಗಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ. ಮತ್ತು ಅಲ್ಲಿ ಒಂದು ದೇವಸ್ಥಾನ ಇರೋದ್ರಿಂದ ಅದ್ರದ್ದು ಕೂಡ ಒಂದು ಪಾಸಿಟಿವ್ ವೈಬ್ಸ್ ಅದು ಕೂಡ ಬರುತ್ತೆ ಅನ್ನೋ ಒಂದು ಇದರಿಂದ ನಮಗೆ ಗೊತ್ತದು. ಆದ್ದರಿಂದ ಅದನ್ನು ನಾವಲ್ಲಿ ಮಾಡಿ ಅದು ಬೇರೆಯವ್ರಿಗೂ ಅದು ಅನುಭವಿಸ್ಲಿ, ಅದರದ್ದು ಬೆನಿಫಿಟ್ ತಗೊಳ್ಳಿ ಅಂತ ಮಾಡಿರೋವಂಥದ್ದು. ಮಾತಾಜಿ, ಇವಾಗ ಜಿಲ್ಲೆಗೊಂದು ಶಾಲೆ ಅನ್ನುವಂಥದ್ದು ನಾವು ಕೇಳಿದೀವಿ. ಹಾಗೆ ಜಿಲ್ಲೆಗೊಂದು ಆಸ್ಪತ್ರೆ ಮಾಡುವ ಯೋಜನೆ ಏನಾದರೂ ಇದೆಯಾ? ಜಿಲ್ಲೆಗೊಂದು ಆಸ್ಪತ್ರೆ ಸದ್ಯದಲ್ಲಿ ಇಲ್ಲ, ಆದರೆ ಖಂಡಿತ ಫಸ್ಟ್ ಇದೊಂದು ಆಸ್ಪತ್ರೆ ಎಲ್ಲಾರ್ಗು ಇದ್ರ ಉಪಯೋಗ ಆಗಲಿ, ಆಮೇಲೆ ನೋಡಬಹುದು. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸರ್ಜರಿ ಇದೆ. ಇನ್ನು ಮುಂದೆ ಏನೇನು ಅಳವಡಿಸ್ಕೊಳ್ತಿದ್ದೀರಾ, ಅಂದ್ರೆ ಏನ್ ಮಾಡ್ಬೋದು ಪ್ರೋಗ್ರೆಸ್ ಅಂತ ಹೇಳ್ತೀರಾ? ಇದು ನಾವು ಫೇಸ್ ವೈಸ್ ಮತ್ತೆ ಇನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಮಗೆ ಇದರಲ್ಲಿ ಕಾರ್ಡಿಯಕ್ ಕೇರ್ ಇರ್ಬೋದು, ನ್ಯೂರೋ ಸೈನ್ಸಸ್ ಇರ್ಬೋದು, ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಅದೆಲ್ಲ ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ತೀವಿ. ಖಂಡಿತ ಇದು ಪೂರ್ತಿ ಎಲ್ಲ ಸ್ಪೆಷಾಲಿಟೀಸ್ನು ಒಳಗೊಂಡಿರೋವಂಥ ಒಂದು ಕಂಪ್ಲೀಟ್ ಬರೋವಂಥ ಒಂದು ಆಂಕಾಲಜಿ ಸರ್ವಿಸ್ ಇರ್ಬೋದು, ಎಲ್ಲಾನು ತಗೊಂಡು ಬರೋವಂಥ ಒಂದು ಪ್ರಯತ್ನ ಖಂಡಿತ ಇದೆ. ಇದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಡಯಾಬಿಟಿಸ್ ಗೊತ್ತಲ್ವಾ? ಸೊ ಡಯಾಬಿಟಿಸ್ಗೆ ಎಲ್ಲರೂ ಒಂದು ಮಾಡರ್ನ್ ಮೆಡಿಸಿನ್, ಒಂದು ಇನ್ಸುಲಿನ್ ಇರ್ಬೋದು, ಅದೇ ನಿಟ್ಟಿನಲ್ಲಿ ಹೋಗ್ತಾರೆ. ಆದರೆ ಜನಗಳಿಗೆ ನಾವು ಇಲ್ಲಿ ಏನು ಪ್ರಯತ್ನ ಮಾಡ್ತಾ ಇರೋದು, ಆಯುರ್ವೇದದಲ್ಲಿ ಏನಿದೆ, ಹೋಮಿಯೋಪತಿನಲ್ಲಿ ಏನಿದೆ, ಆಗಲೇ ಹೇಳ್ದಂಗೆ ಲೈಫ್ ಸ್ಟೈಲು, ಇದೆಲ್ಲ ಒಂಥರ ಲೈಫ್ ಸ್ಟೈಲಿಂದ ಬಂದಿರೋ ಅಂಥ ಹಲವಾರು ಕಾಯಿಲೆಗಳಿವೆ. ಸೊ ಈ ಇಂಟಿಗ್ರೇಟೆಡ್ ಮೆಡಿಸಿನ್ನಲ್ಲಿ ಏನು ಎಲ್ಲ, ಈಗ ಅಲೋಪತಿನಲ್ಲೂ ಬೆನಿಫಿಟ್ಸು ಇದೆ, ಸೈಡ್ ಎಫೆಕ್ಟ್ಸು ಇದೆ. ಸೊ ಈ ಸೈಡ್ ಎಫೆಕ್ಟ್ಸ್ನ ಆಯುರ್ವೇದ ಕಡಿಮೆ ಮಾಡ್ಬೋದಾ, ಅಥವಾ ಈ ಸೈಡ್ ಎಫೆಕ್ಟ್ಸ್ನ ಹೋಮಿಯೋಪತಿ ಕಡಿಮೆ ಮಾಡ್ಬೋದಾ? ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ ಮಂಡಿ ನೋವಿರ್ಬೋದು, ಅದರಿಂದ ನಾವು ಆಯುರ್ವೇದದಲ್ಲಿ ಮಾಡ್ಬೋದು, ಕಡಿಮೆ ಮಾಡ್ಬೋದಾ, ಅಥವಾ ಅದಕ್ಕೆ ಬರೀ ಸರ್ಜರಿ ಬೇಕಾಗುತ್ತಾ? ಈ ಎಲ್ಲಾನು ಒಂದು ಹೊಲಿಸ್ಟಿಕ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಕೊಡೋ ಅಂಥ ಒಂದು ಪ್ರಯತ್ನ ಮಾಡ್ತಾ ಇರೋದು. ಅದನ್ನೇ ನಾನು ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಅಂತ ಹೇಳಿರ್ಬೋದು. ಇದು ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯೋಗ ಇರ್ಬೋದು. ಈಗಾಗಲೇ ನಾವು ಇನ್ನೊಂದು ಮಾಡ್ತಾ ಇರೋದೇನು ಅಂದರೆ, ನಮ್ಮಲ್ಲಿ ಪ್ರೆಗ್ನೆಂಟ್ ಪೇಷಂಟ್ಸ್ ಬಂದವ್ರಿಗೆ ಕಂಟಿನ್ಯೂಸ್ ಯೋಗ ಮಾಡಿಸ್ತಾ ಇದ್ವಿ. ಸೊ ಈ ಯೋಗದ ಹೆಲ್ಪಿಂದ ನಮಗೆ ನಾರ್ಮಲ್ ಡೆಲಿವರಿ ರೇಟು ತುಂಬಾ ಹೆಚ್ಚಿದೆ. ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕಿಂತ ನಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿನೇ ಜಾಸ್ತಿ ಆಗೋದು ಕಂಪೇರ್ ಟು ಅದರ್ ಹಾಸ್ಪಿಟಲ್ಸ್. ಸೊ ಇದಿಷ್ಟು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಟು ಎನಿ ಕಂಡೀಷನ್. ಇದು ವೈಯಕ್ತಿಕ ಸ್ವಚ್ಛತೆ ಬಂದು ಆರೋಗ್ಯಕ್ಕೆ ಹೇಗೆ ಪೂರಕವಾಗಿರುತ್ತೆ? ವೈಯಕ್ತಿಕ ಸ್ವಚ್ಛತೆ ಖಂಡಿತ ಆರೋಗ್ಯಕ್ಕೆ ಪೂರಕ, ಅದರಲ್ಲೇನು ಸಂದೇಹನೇ ಇಲ್ಲ. ಸೊ ಒಂದು ಇದು ಕೇಳಬೇಕು ಅಂದರೆ, ನಾವು ಯಾಕೆ ಡೈಲಿ ಸ್ನಾನ ಮಾಡಬೇಕು, ನಾವು ಯಾಕೆ ಡೈಲಿ ಹಲ್ಲುಜ್ಬೇಕು, ನಾವು ಯಾಕೆ ಸ್ನಾನ ಮಾಡಿದ್ಮೇಲೆ ಊಟ ಮಾಡಬೇಕು, ಅದು ಯಾಕೆ ಮುಂಚೆ ಮಾಡಬಾರ್ದು? ಇದೆಲ್ಲದಕ್ಕೂ ಒಂದೊಂದು ಸೈಂಟಿಫಿಕ್ ಆಗಿ ಒಂದೊಂದು ಎವಿಡೆನ್ಸ್ ಇದೆ. ಇದೇ ಥರದ್ದು ನಾವು ಈ ಲೈಫ್ ಸ್ಟೈಲ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಅದರಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇರೋದು. ಯಾಕೆ ಬೇಗ ಹೇಳಬೇಕು, ಯಾಕೆ ಬೇಗ ಮಲ್ಕೋಬೇಕು, ಯಾಕೆ ಹಸುವಾದಾಗ ತಿನ್ನಬೇಕು, ಯಾಕೆ ಜಂಕ್ ಫುಡ್ ತಿನ್ನಬಾರ್ದು. ಈ ಸ್ವಚ್ಛತೆ ಅಂತ ಬಂದಾಗ ಒಂದು ದೈಹಿಕ ಸ್ವಚ್ಛತೆ ಕೂಡ ಅಲ್ಲದೆ ಮನಸ್ಸಿನ ಸ್ವಚ್ಛತೆ ಕೂಡ ಬೇಕು, ಮಾನಸಿಕ ಸ್ವಚ್ಛತೆ ಕೂಡ ಬೇಕು. ಯಾಕೆ ನಾವು ಕೋಪ ಮಾಡ್ಕೋಬಾರ್ದು, ಅದರಿಂದ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ಇದೆಲ್ಲಾನು. ಸೊ ದೈಹಿಕ ಮತ್ತು ಮಾನಸಿಕ ಸ್ವಚ್ಛತೆ ಅದು ಕೂಡ ತುಂಬಾ ಮುಖ್ಯ ಆರೋಗ್ಯಕ್ಕೆ. ದಿದಿ, ನಾನು ಕೇಳ್ಪಟ್ಟೆ ಆಸ್ಪತ್ರೆಗೆ ಬಂದಾಗ, ಅಂದರೆ ನಾವು ಸೋಷಿಯಲ್ ವಾರ್ಡ್ಸ್ ಅಂತ ಇರುತ್ತಲ್ವಾ, ಅದರಲ್ಲಿ ಯೂಶಲಿ ಸದಸ್ಯರಿಗೆ, ಪರಿವಾರದ ಸದಸ್ಯರಿಗೆ ಉಳ್ಕೊಳ್ಳೋಕೆ ಅವಕಾಶ ಇರಲ್ಲ. ಆದರೆ ನಮ್ಮ ರಾಷ್ಟ್ರೋತ್ಥಾನ ಆಸ್ಪತ್ರೆ ಅದನ್ನು, ಆ ಸೌಲಭ್ಯನೂ ನೀಡುತ್ತೆ ಅಂತ ಕೇಳಿದೆ. ಸೊ ಈಗ ಸೋಷಿಯಲ್ ವಾರ್ಡ್ಸ್ ಅಂತ ನಾವು ಜನರಲ್ ವಾರ್ಡ್ಸ್ ಅಂತ ಕರಿತೀವಿ. ಸೊ ಜನರಲ್ ವಾರ್ಡ್ಸ್ನಲ್ಲಿ ಮತ್ತೆ ICU, ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಇದು ಅಟೆಂಡರ್ಸ್ನ, ಪೇಷಂಟ್ ಜೊತೆ ಬಂದಿರೋರನ್ನ ಯೂಶ್ವಲಿ ಬಿಡಲ್ಲ. ಯಾಕೆಂದರೆ ಅಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಬೇರೆ ಥರದ್ದು ಎಷ್ಟೊಂದು ಕ್ರಿಟಿಕಲ್ ಕೇರಲ್ಲಿರುತ್ತೆ, ಮತ್ತು ಯಾರಿಗೂ ಇನ್ಫೆಕ್ಷನ್ ಆಗಬಾರ್ದು ಅಲ್ಲಿರೋರಿಗೆ. ಸೊ ಹಾಗಾಗಿ ನಾವು ಅಟೆಂಡರ್ಸ್ನ ಅಲ್ಲಿ ಯಾವುದೇ ಆಸ್ಪತ್ರೆನಲ್ಲೂ ಆದರೂ ಬಿಡಲ್ಲ. ನಾವಿಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಒಂದು ಅಟೆಂಡರ್ಸ್ ಕ್ವಾರ್ಟರ್ಸ್ ಅಂತ ಮಾಡಿದ್ದೀವಿ.
ಫಿಮೇಲ್ ಅಟೆಂಡರ್ಸ್ ಕ್ವಾರ್ಟರ್ಸ್ ಬೇರೆ ಇದೆ, ಮತ್ತು ಮೇಲ್ ಅಟೆಂಡರ್ಸ್ ಕ್ವಾರ್ಟರ್ಸ್ ಬೇರೆ ಇದೆ. ಅವರು ಅಲ್ಲಿ ತಂಗಿರಬಹುದು, ಉಚಿತವಾಗಿ ಅವ್ರಿಗೆ ಅಲ್ಲಿ ಇರ್ಬೋದು, ಮಲ್ಕೋಬಹುದು. ಪೇಷಂಟ್ಸ್ನ ನೋಡೋ ಅಂಥ ಟೈಮಲ್ಲಿ ಅವ್ರು ಅಲ್ಲಿ ಹೋಗಿ ನೋಡ್ಬೋದು. ಮತ್ತು ಬೇರೆ ಊರಿಂದ ಬಂದಿರ್ತಾರೆ, ಅವ್ರಿಗೆ ಬೇರೆ ಎಲ್ಲೂ ಇರಲಿಕ್ಕೆ ಕಷ್ಟ ಆಗ್ಬೋದು. ಸೊ ಅವ್ರಿಗೆ ಈ ಸೌಲಭ್ಯ ಕೂಡ ಇದೆ. ಮತ್ತು ಇನ್ನೊಂದು ನಮ್ಗೆ ನರ್ಸಿಂಗ್ ಕ್ವಾರ್ಟರ್ಸ್ ಕೂಡ ಇದೆ. ನಮ್ಮಲ್ಲಿ ಯಾರು ನರ್ಸಿಂಗ್ ಸ್ಟಾಫ್ ಇದ್ದಾರಲ್ಲ, ಸೊ ಅವ್ರಿಗೂ ಕೂಡ ಮೇಲ್ಗಡೆ ನಾವು ವಸತಿ ಸೌಲಭ್ಯ ಕೊಟ್ಟಿದ್ದೀವಿ. ನಾನು ಆಗ್ಲೇ ಹೇಳ್ದಂಗೆ ಆಸ್ಪತ್ರೆಗೆ ಬಂದಾಗ ಒಮ್ಮೆ ರೋಗಿಯಾಗಿ ಬಂದವರು ಮತ್ತೆ ನಮ್ಮ ಆಸ್ಪತ್ರೆಗೆ ರೋಗಿಯಾಗಿ ಬರಬಾರ್ದು ಅಂತ ಹೇಳ್ತಾರೆ ನಿಮ್ಮ ಆಸ್ಪತ್ರೆಯಲ್ಲಿ ಅಂತ ಕೇಳಿದೆ. ಯಾಕಂದ್ರೆ ರೋಗಿ ಇಲ್ಲದೆ ಆಸ್ಪತ್ರೆ ನಡೆಯುವುದಿಲ್ಲ ಅನ್ನೋದೊಂದು. ಸೊ ನಮ್ಮ ದೃಷ್ಟಿಕೋನ ಏನು? ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ. ಸೊ ಹಾಗಾಗಿ ಯಾವುದೇ ರೋಗ ಬರದೇ ಇರೋಕ್ಕೆ ನಾವೇನು ಮಾಡಬೇಕು, ಪೂರಕವಾಗಿ ಈ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಪೂರಕವಾಗಿ ಕೆಲಸ ಮಾಡ್ತಾ ಇರೋವಂಥದ್ದು ಈ ನಾನು ಆಗಲೇ ಒಂದು ಡಿಪಾರ್ಟ್ಮೆಂಟ್ ಏನು ಹೇಳಿದೆ, ಲೈಫ್ ಸ್ಟೈಲ್ ಡಿಪಾರ್ಟ್ಮೆಂಟ್ ಅಂತ. ಅದರಲ್ಲೂ ಕೂಡ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ರೋಗ ಬಂದಾಗ ಚಿಕಿತ್ಸೆ ಮಾಡೋವಂಥದ್ದು ಅಂದರೆ ನಾವು ಟ್ರೀಟ್ಮೆಂಟ್ ಅಟ್ ಅಫೋರ್ಡಬಲ್ ಕಾಸ್ಟ್ ವಿತೌಟ್ ಕಾಂಪ್ರಮೈಸಿಂಗ್ ದ ಕ್ವಾಲಿಟಿ ಆ್ಯಂಡ್ ವಿತ್ ಅಟ್ಮೋಸ್ಟ್ ಕೇರ್ ಫಾರ್ ಪೇಷಂಟ್ ಸೇಫ್ಟಿ. ಇದೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳೋ ಅಂಥದ್ದು ಆಯಿತಾ. ಪೇಷಂಟ್ ಸೇಫ್ಟಿ, ಕ್ವಾಲಿಟಿ, ಅಫೋರ್ಡಬಿಲಿಟಿ, ಇದು ಮೂರನ್ನು ಇಟ್ಕೊಂಡು ಜೊತೆಗೆ ರೋಗ ಬರದೇ ಇರೋದನ್ನು, ರೋಗ ತಡೆಯೋಕ್ಕೆ ಏನು ಬೇಕು ಅದನ್ನು ಕೂಡ ಮಾಡ್ತಾ ಇರೋದು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೋಸ್ಕರ. ಅದೇ ದೃಷ್ಟಿಯಿಂದ ಎಮರ್ಜೆನ್ಸಿ ಯೂನಿಟ್ ಇದೆ ಅಲ್ವಾ ದೀದಿ ನಿಮ್ಮಲ್ಲಿ? ಅದರಲ್ಲಿ ಒಮ್ಮೆ ಫೋನ್ ಬಂದಾಗ ನೀವು ಹೇಗೆ ಕಮ್ಯುನಿಕೇಶನ್ ಮಾಡ್ತೀರಾ ಎಮರ್ಜೆನ್ಸಿ ಯೂನಿಟ್ನ? ಈಗ ಒಂದು ಎಕ್ಸಾಂಪಲ್ ಕೊಡೋದು ಅಂತಂದರೆ, ಎಲ್ಲೋ ಆಚೆ ಕಡೆಯಿಂದ ಫೋನ್ ಬರುತ್ತೆ, ಈ ಥರ ಮನೆಯಲ್ಲಿ ಯಾರೋ ಒಬ್ಬರಿದ್ದಾರೆ, ಕೊಲ್ಯಾಪ್ಸ್ ಆಗಿದ್ದಾರೆ, ಅಥವಾ ಏನು ಅವ್ರಿಗೆ ಎಚ್ಚರ ತಪ್ಪಿದೆ ಅಂತ. ಸೊ ಆವಾಗ ನಾವು ಇಮಿಡಿಯೇಟ್ ಆಗಿ ಅದು ಫ್ರಂಟ್ ಆಫೀಸಿಂದ ಎಮರ್ಜೆನ್ಸಿಗೆ ಹೋಗುತ್ತೆ. ಎಮರ್ಜೆನ್ಸಿನಲ್ಲಿ ಅವಾಗ ನಾವು ಕೇಳ್ತೀವಿ, ಪೇಷಂಟ್ ಹೆಂಗಿದ್ದಾರೆ, ಉಸಿರಾಡ್ತಾ ಇದ್ದಾರಾ, ಅಥವಾ ಏನಾದ್ರು ರೆಸ್ಪಾಂಡ್ ಮಾಡ್ತಾ ಇದ್ದಾರಾ ಅಂತ. ಅದನ್ನೆಲ್ಲ ಕೇಳಿಕೊಂಡು ನಮಗೆ ಪೇಷಂಟ್ಗೆ ನಿಜವಾಗ್ಲೂ ಏನೋ ಅನ್ಸ್ಟೇಬಲ್ ಇದ್ದಾರೆ, ನಾವು ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ಅಂತ ಕಂಡೀಷನ್ಸ್ನ 2 ಕ್ಯಾಟಗರಿ ಮಾಡ್ತೀವಿ. ಸೊ ಅನ್ಸ್ಟೇಬಲ್ ಅಂತಂದರೆ ಇಮ್ಮಿಡಿಯೇಟ್ ಆಗಿ ನಮ್ಮದು ಆ್ಯಂಬುಲೆನ್ಸ್ನಲ್ಲಿ ಒಬ್ಬರು ಡಾಕ್ಟ್ರು ಹೋಗ್ತಾರೆ, ಒಬ್ಬರು ನರ್ಸಿಂಗ್ ಸ್ಟಾಫ್ ಹೋಗ್ತಾರೆ. ICU ಆ್ಯಂಬುಲೆನ್ಸ್ ಅಂತ ಹೇಳಿದ್ನಲ್ಲ, ಆ ಥರ ಆ ಆ್ಯಂಬುಲೆನ್ಸ್ ಹೋಗಿ ಅಲ್ಲಿ ಇಮಿಡಿಯೇಟ್ ಆಗಿ ಬೇಕಾಗುವಂಥ ಒಂದು ಚಿಕಿತ್ಸೆ ಕೊಟ್ಟು ಮತ್ತೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ ಫಾರ್ ಫರ್ದರ್ ಟ್ರೀಟ್ಮೆಂಟ್. ದೀದಿ, ನೀವು ಆಗಲೇ ಹೇಳ್ದಂತೆ ನಿಮ್ಮ ಆಸ್ಪತ್ರೆಯ ವಿಶೇಷತೆಗಳಲ್ಲಿ ಆಯುರ್ವೇದ ಬರುತ್ತೆ. ಏನಕ್ಕೆ ಆಯುರ್ವೇದ ವಿಶೇಷತೆ ಅಂತ ಹೇಳ್ತೀರಾ ಸ್ವಲ್ಪ? ಆಯುರ್ವೇದದ ಬಗ್ಗೆ ಹೇಳೋದಾದ್ರೆ, ನಮಗೆಲ್ಲ ಗೊತ್ತು ಆಯುರ್ವೇದ ಎಷ್ಟು ಹಳೇದು. ಟ್ರೆಡಿಷನಲ್ ಟ್ರೀಟ್ಮೆಂಟ್ ವಿತ್ ಏನ್ಷಿಯಂಟ್ ವಿಸ್ಡಮ್ ಅಂತ ಏನು ಹೇಳ್ತೀವಿ. ಸೊ ಅದ್ರಲ್ಲಿ ನಿಮ್ಮಾಗಲೇ ವೆಸ್ಟರ್ನ್ ಮೆಡಿಸಿನ್ ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಹಳೆಯದು, ಅದಕ್ಕಿಂತ ಪ್ರಾಚೀನವಾದದ್ದು ಒಂದು ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್. ನೀವೆಲ್ಲ ಸುಶ್ರುತನ ಬಗ್ಗೆ ಕೇಳಿರ್ಬೋದು. ಆವಾಗಲೇ ಸುಶ್ರುತ ಶಸ್ತ್ರಚಿಕಿತ್ಸೆ ಸರ್ಜರಿ ಬಗ್ಗೆ, ಅದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಹೇಳಿರೋ ಅಂಥದ್ದು. ಸೊ ಆಯುರ್ವೇದದಲ್ಲೇ ಗುಣಪಡಿಸುವಂಥ ಹಲವಾರು ಕಾಯಿಲೆಗಳಿವೆ. ಸೊ ಈ ಆಯುರ್ವೇದದ ಬೆನಿಫಿಟ್ಸು ಕೂಡ ಎಲ್ರಿಗೂ ಸಿಗಬೇಕು. ಇವಾಗ ಒಂದು ಟ್ರೆಡಿಷ್ನಲ್ ಅಥವಾ ಕ್ಲಾಸಿಕಲ್ ಆಯುರ್ವೇದ ಅಂತ ಏನು ಹೇಳ್ತೀವಿ, ಬರೀ ಆಯುರ್ವೇದದಿಂದಲೇ ಗುಣವಾಗುವಂಥ ಹಲವಾರು ಕಾಯಿಲೆಗಳಿವೆ. ನಾನು ಆಗಲೇ ಹೇಳ್ದಂಗೆ ಎವ್ರಿ ಸಿಸ್ಟಮ್ ಆಫ್ ಮೆಡಿಸಿನ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಈ ಆಯುರ್ವೇದದ್ದು ಬೆನಿಫಿಟ್ಸು ಸಮಾಜಕ್ಕೆ ಲಭ್ಯ ಆಗಬೇಕು ಮತ್ತು ಅದು ಅಥೆಂಟಿಕ್ ಆಗಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಇದರಲ್ಲಿ ಆಯುರ್ವೇದ ಕೂಡ ಶುರು ಮಾಡಿರೋದು. ಅದೇ ಥರ ಹೋಮಿಯೋಪತಿ ಇರ್ಬೋದು. ಮತ್ತು ಇದನ್ನು ನಾವು ಆಗಲೇ ಹೇಳ್ದಂಗೆ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಡಯಾಬಿಟಿಸ್ಗೆ ಮತ್ತು ಎಷ್ಟೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲ ಇದೆ. ಅದರಲ್ಲೆಲ್ಲ ಈಗ ಈ ಇಂಟಿಗ್ರೇಟೆಡ್ ಮೆಡಿಸಿನ್ನ ಜೋಡಿಸ್ಕೊಂಡು ನಾವು ಸ್ಪೆಷಾಲಿಟಿ ಕ್ಲಿನಿಕ್ಸ್ ಅಂತ ಮಾಡಿದ್ದೀವಿ. ಈಗ ನೀವಾಗಲೇ ನೋಡಿರ್ಬೋದು, ಮಕ್ಕಳಲ್ಲಿ ಎಷ್ಟೊಂದು ಒಬಿಸಿಟಿ ಇದೆ. ಸೊ ಆ ಒಬಿಸಿಟಿಗಿರ್ಬೋದು. ಮತ್ತು ನಾನು ಒಂದು ಉದಾಹರಣೆ ಕೊಟ್ಟೆ ಆಗ್ಲೇ, ಇದು ಪ್ರೆಗ್ನೆನ್ಸಿನಲ್ಲಿ ಯೋಗ ಹೆಂಗೆ ಹೆಲ್ಪ್ ಮಾಡುತ್ತೆ, ಮತ್ತು ಡಯಾಬಿಟೀಸ್ನ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಎಷ್ಟು ಬೆನಿಫಿಟ್ ಇರುತ್ತೆ. ಅದೇ ಥರ ಒಂದು ಮಹಿಳೆಯರಲ್ಲಿ ಕೂಡ ಒಂದು ಮೆನೋಪಾಸ್ ಅಂತ ಏನು ಹೇಳ್ತೀವಿ, ಅದರಲ್ಲೂ ಕೂಡ ಹೆಂಗೆ ಆಯುರ್ವೇದದಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಆಗ್ಬೋದು, ಬೇರೆ ಮೆಡಿಸಿನ್ಸ್ ತೊಗೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್ನ ಈ ಆಯುರ್ವೇದದಿಂದ ಹೆಂಗೆ ಕಡಿಮೆ ಮಾಡ್ಕೋಬೋದು, ಇದೆಲ್ಲನೂ ಒಟ್ಟಿಗೆ ಒಂದು ಕಾಂಪ್ರಹೆನ್ಸಿವ್ ಹೋಲಿಸ್ಟಿಕ್ ಆಗಿ ನಾವು ಒಬ್ಬರು ಪೇಷಂಟ್ಗಾಗಲಿ ಅಥವಾ ಅವರು ಬೇರೆ ಬರದೆ ಪ್ರಿವೆನ್ಷನ್ ಅಂತ ಹೇಳಿದ್ನಲ್ಲ, ಇದ್ರನ್ನಲ್ಲೂ ಹೆಂಗೆ ಕೊಡ್ಬೋದು,
ಎಲ್ಲಾರ್ಗು ಇದು ಒಟ್ಟಾಗಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಥರದ್ದು ಈ ಅಪ್ರೋಚ್ ಮಾಡ್ಕೊಂಡಿರೋದು. ಇದು ಆಯುರ್ವೇದದಲ್ಲಿ ಮಂತ್ರ ಪಠಣೆಯಿಂದ ಕ್ಯೂರ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ನಮ್ಮ ಆಸ್ಪತ್ರೆಯಲ್ಲಿ ನಡೆಯುತ್ತಾ ಅಂತ? ಬಂದ ತಕ್ಷಣ ನಂಗೆ ಮಂತ್ರ ಕೇಳಿಸ್ತು. ಯಾವುದೇ ಒಂದು ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೂ ಒಂದು ಮಂತ್ರ, ಒಂದು ಮಗು ಹುಟ್ಟಿದಾಗ ಕೂಡ ಒಂದು ಮಂತ್ರ, ಅದು ನಿರಂತರವಾಗಿ ಸಾಕ್ತಾನೇ ಇದೆ. ಈ ಒಂದು ಮಂತ್ರ ಪಠಣೆ ಸಾಕ್ತಾನೇ ಇರುತ್ತೆ, ನಿರಂತರವಾಗಿ ಇದೆ. ಅದ್ರ ಬೆನಿಫಿಟ್ಸ್ನ ನಾವು ಆಗಲೇ ನೋಡಿದ್ದೀವಿ, ಅದು ಪೇಷಂಟ್ಸ್ ಕೂಡ ಪಡ್ಕೋತಾ ಇದ್ದಾರೆ. ಎಷ್ಟೊಂದು ಜನ ಪೇಷಂಟ್ಸ್ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಒಂದು ಮನಸ್ಸಿಗೆ ನೆಮ್ಮದಿ, ಸ್ಪೆಷಲಿ ಈ ICUನಲ್ಲಿ ಎಲ್ಲ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಅದನ್ನು ಕೇಳ್ತಾ ಇದ್ರೆ ನಮ್ಮದು ನೋವೆಲ್ಲ ಸ್ವಲ್ಪ ಮರೆಯೋ ಹಂಗಾಗುತ್ತೆ. ಅದೆಲ್ಲ ನಾವು ಪಾಸಿಟಿವ್ ಫೀಡ್ಬ್ಯಾಕ್ ನಮಗೆ ಸಿಕ್ಕಿದೆ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೀದಿ, ಇಂದು ನಮ್ಮೊಂದಿಗೆ ಸೇರಿ ತಮ್ಮ ಅನುಭವ ಹಾಗೂ ಜ್ಞಾನದಿಂದ ನಮ್ಮನ್ನು ಸಮೃದ್ಧಿಗೊಳಿಸಿದ್ದಕ್ಕೆ ಹಾಗೂ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದವನ್ನು ಕೇಳ್ಕೊಂತೇನೆ ದೀದಿ. ನನ್ನ ಕಡೆಯಿಂದಲೂ ಕೂಡ ಧನ್ಯವಾದಗಳು. ಇಷ್ಟು ಪುಟ್ಟ ಮಕ್ಕಳು ಇಷ್ಟೊಂದು ಹೈ ಲೆವೆಲ್ ಸಿಂಪಲ್ ಲಿವಿಂಗ್, ಹೈ ಲೆವೆಲ್ ಥಿಂಕಿಂಗ್ ಅಂತ ಇಷ್ಟೊಂದು ನೀವು ಕೇಳ್ತೀರಾ ಅಂತ ನನಗೆ ತುಂಬ ಖುಷಿ ಆಯಿತು. ನಿಮ್ಮೊಟ್ಟಿಗೆ ನನ್ನ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ನನಗೂ ತುಂಬ ಸಂತೋಷ. ಧನ್ಯವಾದ.